Hello students, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೆಲ್ಕಮ್ ಯು ಆಲ್ ಟು ದ ಕಾವೇರಿ ಕ್ಲಾಸಸ್. ಮಕ್ಕಳ, ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡ್ತಿರೋದು LPP ಮೇಲೆ. LPP ಪ್ರಾಬ್ಲಮ್ ಬಂದು ನಿಮಗೆ ಖಂಡಿತ ಒಂದು ಕ್ವಶನ್ ಎಕ್ಸಾಮ್ಗೆ ಇದ್ದೇ ಇರುತ್ತೆ, ನೋ ಡೌಟ್ ಇನ್ ಇಟ್. ಐ ಬಿಲೀವ್ ದಟ್ ಯು ಆಲ್ಸೋ ನೋ ರಿಗಾರ್ಡಿಂಗ್ ಇಟ್. ಬಟ್ ವಿಷಯ ಏನಂತ ಅಂದರೆ, LPP ಪ್ರಾಬ್ಲಮ್ನ ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಸಾಲ್ವ್ ಮಾಡೋರೆ ಜಾಸ್ತಿ. LPP ತಾನೆ ಮಾಡ್ಬೋದು ಬಿಡೋ, ಏನು ಕಷ್ಟ ಇದೆ, ಆರಾಮ್ಸೆ ಮಾಡ್ಬೋದು, ಇಷ್ಟೇ ತಾನೆ, 2 ಲೈನ್ ಬರುತ್ತೆ, 2 ಲೈನಲ್ಲಿ ಯಾವ ರೀಜನ್ ಅಂತ ಐಡೆಂಟಿಫೈ ಮಾಡಬೇಕು, ಐಡೆಂಟಿಫೈ ಮಾಡ್ಕೊಂಡು ಆರಾಮ್ಸೆ 6 ಮಾರ್ಕ್ಸ್ ಬರುತ್ತೆ ಅಂತೇಳಿ ಪ್ರಾಕ್ಟೀಸ್ ಮಾಡದೆ ಹೋಗೋರೆ ಜಾಸ್ತಿ. ಮೆನಿ ಸ್ಟೂಡೆಂಟ್ಸ್ ವಿಲ್ ನಾಟ್ ಈವನ್ ಪ್ರಾಕ್ಟೀಸ್ ದೀಸ್ ಪ್ರಾಬ್ಲಮ್ಸ್ ಫಾರ್ ದಿ ಎಕ್ಸಾಮ್ ಪರ್ಪಸ್. ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ. ಆ್ಯಂಡ್ ತುಂಬ ಜನ ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ಸ್ ಅದ್ರಿಗೆ 8 ಕೂಡ ತಿಂದಿರ್ತಾರೆ. ಸೊ ರಾಂಗ್ ತುಂಬ ಜನ ಮಾಡ್ಕೊಂಡಿರ್ತಾರೆ ಈ ಪ್ರಾಬ್ಲಮಲ್ಲಿ, ಹೌದಲ್ವಾ? ರೈಟ್? ಓಕೆ, ಸೊ ಅದರಿಂದ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆ್ಯಂಡ್ ಇದರಲ್ಲಿ ನಿಮಗೆ 3 ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಸೊ ಒಂದು 2 ಕರ್ವ್ ಕೊಟ್ಟಿರ್ತಾರೆ, ಅದ್ರ 4 ಕನ್ಸ್ಟೆಂಟ್ಸ್ ಇರುತ್ತೆ. ಸೊ 2 ಕನ್ಸ್ಟೆಂಟ್ಸ್ ಏನಿದೆ, ಕಂಡೀಷನ್ಸ್ ಏನಂತ ಹೇಳ್ತೀವಿ, ಇದರದ್ದು ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳೋದಕ್ಕೆ ಬರುತ್ತೆ. x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅದು ಎಲ್ಲ ಪ್ರಾಬ್ಲಮ್ಸಲ್ಲೂ ಕಾಮನ್, ಅದರಲ್ಲಿ ನಮಗೇನು ಏನು ಡಿಫ್ರೆನ್ಸ್ ಏನು ಕಾಣಿಸೋದಿಲ್ಲ. ಬಟ್ ದೆರ್ ಆರ್ ಕ್ವಶನ್ಸ್ ಇನ್ ವಿಚ್ ದೆರ್ ಆರ್ ಓನ್ಲಿ 2 ಕಂಡೀಷನ್ಸ್, ಎಕ್ಸ್ಟ್ರಾ 2 ಕಂಡೀಷನ್ಸ್. ಅಂದರೆ ನೋಡಿ ಇದರಲ್ಲಿ, ಓಕೆ, ಸೊ ಇಯರ್ ದೆರ್ ಆರ್ ಓನ್ಲಿ 2 ಕಂಡೀಷನ್ಸ್ ಇಯರ್. ಇಲ್ಲಿ 2 ಕಂಡೀಷನ್ ಅಷ್ಟೇ ಇದೆ ಅಲ್ಲ, ದೆರ್ ಆರ್ 2 ಕಂಡೀಷನ್ಸ್ ಇಯರ್ ಅಷ್ಟೇ. ಇಲ್ಲಿ 2 ಕಂಡೀಷನ್, ಇಲ್ಲಿ 1 ಕಂಡೀಷನ್, 2 ಕಂಡೀಷನ್ ಇದೆ. ಆ್ಯಂಡ್ ಈ 2 ಕಂಡೀಷನ್ ಬಂದು ನಮ್ಗೆ ಏನಂತ ಹೇಳುತ್ತೆ, ದಟ್ ಈಸ್ ನಥಿಂಗ್ ಬಟ್ ಫಾರ್ ವಾಟ್, ಅದು ಫಸ್ಟ್ ಕ್ವಾಡ್ರೆಂಟಲ್ಲಿ ಇದೆ ಅಂತ ಹೇಳೋದಕ್ಕೆ, ಹೌದಲ್ಲ? ರೈಟ್? ಸೊ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಿಸ್ ಮಚ್. ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತೀವಿ. ಸೊ ಇದು ಒಂದು ರೀತಿ ಕ್ವಶನ್ ಆಯಿತು, ಇನ್ನೊಂದು ಕ್ವಶನ್ ಬರುತ್ತೆ, ವೇರ್ ದೆರ್ ಆರ್ 3 ಕೇಸಸ್ ಗಿವನ್, 3 ಕಂಡೀಷನ್ ಇರುತ್ತೆ. ವೇರ್ ಒನ್ ಆಫ್ ದ ಕಂಡೀಷನ್ ಇಸ್ ನಥಿಂಗ್ ಬಟ್, ಇಲ್ಲಿ ಏನು ಕಂಡೀಷನ್ ಇದೆ ಮಕ್ಕಳ, ಇದೇನು ಮಾಡುತ್ತೆ, it is nothing but it is giving a straight line passing through the origin. ಓಕೆ, ಇದು 2ನೇ ರೀತಿ ಕ್ವಶನ್ ಆಯಿತು. ಅಂದರೆ ಇದರಲ್ಲಿ 3 ಕಂಡೀಷನ್ ಎಕ್ಸ್ಟ್ರಾ ಬರುತ್ತೆ, 1, 2, 3, ಅಪಾರ್ಟ್ ಫ್ರಮ್ ದೀಸ್ 2 ಕನ್ಸ್ಟೆಂಟ್ಸ್ ವಿಚ್ ಟೆಲ್ಸ್ ಅಸ್ ದಟ್ ಇಟ್ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಇದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ವಿ ಆರ್ ಜಸ್ಟ್ ಬಾದರ್ಡ್ ಅಬೌಟ್ ದೀಸ್ 3 ಲೈನ್ಸ್, ದೀಸ್ 3 ಸ್ಟ್ರೈಟ್ ಲೈನ್ಸ್. ಆ್ಯಂಡ್ ಈ ಸ್ಟ್ರೈಟ್ ಲೈನ್ ಏನಿದೆ, ದಿಸ್ ವಿಲ್ ಬಿ ಪಾಸಿಂಗ್ ಥ್ರೂ ಆರಿಜಿನ್. ಓಕೆ, ಈ 2 ಇಕ್ವೇಷನ್ಸ್ ಏನಿದೆ ಅಥವಾ ಈ 2 ಕಂಡೀಷನ್ಸ್ಗಳೇನಿದೆ ಮಕ್ಕಳ, ಫಸ್ಟ್ ಕ್ವಶನ್ ಮತ್ತು ಸೆಕೆಂಡ್ ಕ್ವಶನ್, ಇದೆಲ್ಲ ಬೌಂಡೆಡ್ ರೀಜನ್. ಆ್ಯಂಡ್ ನಾನು ಇವತ್ತಿನ ದಿನ ಮಾಡಿಸ್ತಾ ಇರೋದು ಕೂಡ ಬೌಂಡೆಡ್ ರೀಜನ್ ಪ್ರಾಬ್ಲಮ್ಸ್ಗಳನ್ನೇ, ಅನ್ಬೌಂಡೆಡ್ ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ತಿಲ್ಲ. ಕಾರಣ ಇಷ್ಟೇ, ಬೋರ್ಡ್ ಎಕ್ಸಾಮ್ಸ್ಗೆ ಅದನ್ನು ಕೇಳಲ್ಲ. ಸೊ ಬೋರ್ಡ್ ಎಕ್ಸಾಮ್ಸ್ ಯಾವುದನ್ನು ಕೇಳಲ್ಲ, ಅದನ್ನು ನಾನು ಮಾಡಿಸೋದಿಲ್ಲ. ಸೊ ನೀವು ಇದುವರೆಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಬಂದ್ರೆ ಅಥವಾ ಮಾಡಲ್ ಕ್ವಶನ್ ಪೇಪರ್ ನೋಡ್ಕೊಬಂದ್ರು ಕೂಡ, ದೀಸ್ ಥಿಂಗ್ಸ್ ಯು ಕ್ಯಾನ್ ನೋಟಿಸ್ ದಟ್ ದೇ ವಿಲ್ ಬಿ ಆಸ್ಕಿಂಗ್ ದ ಪ್ರಾಬ್ಲಮ್ಸ್ ಓನ್ಲಿ ಆನ್ ದ ಬೌಂಡೆಡ್ ರೀಜನ್. ಓಕೆ, ಸೊ ರೈಟ್ now we are starting with these problems. ಬಟ್ ಇದನ್ನು ಮಾಡೋಕ್ಕಿಂತ ಮುಂಚೆ ಮಕ್ಕಳ, ನಮಗೆ ಒಂದು ವಿಷಯ ಗೊತ್ತಿರಬೇಕು. ಏನಂತ ಅಂದರೆ, ಐ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್. ಐ ಅಸ್ಯೂಮ್ ದಟ್ ಯು ಡೋಂಟ್ ನೋ ಎನಿಥಿಂಗ್. ನಿಮ್ಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡು ಅಸಂಪ್ಷನ್ ಇಟ್ಕೊಂಡು ದೆನ್ ಐ ವಿಲ್ ಸ್ಟಾರ್ಟ್ ಇಟ್. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್. ಈಗ ನಾವೇನು ಮಾಡಬೇಕಂತಂದರೆ, ಫಸ್ಟ್ ಇದರಲ್ಲಿ ಸ್ಟ್ರೈಟ್ ಲೈನ್ಸ್ದು ಸ್ವಲ್ಪ ಬೇಸಿಕ್ಸ್ ಬಗ್ಗೆ ಗೊತ್ತಿರಬೇಕು, ಎಸ್ಪೆಷಲಿ ದ ಇಂಟರ್ಸೆಪ್ಟ್ ಫಾರ್ಮ್. ಓಕೆ, ಸೊ ಇಂಟರ್ಸೆಪ್ಟ್ ಫಾರ್ಮ್ ಬಗ್ಗೆ ನಮ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಸೊ ಕಮಿಂಗ್ ಟು ದಿಸ್ ಫಾರ್ಮ್, ದಟ್ ಈಸ್ ಇಂಟರ್ಸೆಪ್ಟ್ ಫಾರ್ಮ್. ಸೊ ಇಂಟರ್ಸೆಪ್ಟ್ ಫಾರ್ಮ್ ಅಂತಂದರೆ ಏನಿಲ್ಲ ಮಕ್ಕಳ, ನೋಡಿ ನಮಗೆ 2 ರೀತಿ ಇಕ್ವೇಷನ್ ಬರಿತೀನಿ. ax + by + c = 0. ಸೊ ಇದನ್ನು ನಾನು ಏನಂತ ಬರಿಬೋದು ಅಂತಂದರೆ, ax + by = -c ಅಂತ ಬರುತ್ತೆ. ಓಕೆ, ಇದು ಒಂದು ಟೈಪ್ ಆಫ್ ಇಕ್ವೇಷನ್ ಆಯಿತು. ಇನ್ನೊಂದು ಟೈಪ್ ಇಕ್ವೇಷನ್ ಏನಂತ ಅಂದರೆ, ಸೊ ಇದೇ ಮೇಜರ್ ನನಗೆ, x/a + y/b + y/b = 1. ಇದನ್ನು ನಾನು ಆ್ಯಕ್ಚುಲಿ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರೆಯೋದು. ಇದರಲ್ಲಿ a is the x intercept and b is the y intercept. ಅಂದರೆ ಇಂಟರ್ಸೆಪ್ಟ್ ಅಂದ್ರೆ ಏನು? Those are the points at which the straight line cuts the x and y axis respectively. Those are the points at which the straight line cuts the x and y axis respectively. ಅಂದರೆ ಇಲ್ಲಿ ನಾನು ಒಂದು x axis ಮತ್ತು y axis ಬರ್ಕೊಂಡಾಗ, suppose here I am writing the x axis, x dash, so y dash, and then the origin. Here we get a straight line like this. ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆ, ಸೊ ಇಲ್ಲಿ ನನಗೇನು ಬರುತ್ತೆ, ಇಯರ್ ವಿ ಗೆಟ್ a, 0 ಆ್ಯಂಡ್ ಇಯರ್ ವಿ ಗೆಟ್ 0, b. ಬಟ್ ಯಾವಾಗಲೂ ಕ್ವಶನ್ಸ್ಗಳು ಇದೇ ರೀತಿ ಫಾರ್ಮಲ್ಲಿ ಡೈರೆಕ್ಟ್ ಆಗಿರೋದಿಲ್ಲ. ಸಪೋಸ್ ಇಫ್ ದೇ ಗಿವ್ ಯು ಅ ಕ್ವಶನ್ ಲೈಕ್ ದಿಸ್, ಈ ರೀತಿ ಒಂದು ಕ್ವಶನ್ ಇತ್ತು ಅಂತ ಅಂದ್ಕೊಳ್ಳಿ, 3x + 5y, ಓಕೆ, -15 = 0 ಅಂತ ಒಂದು ಕ್ವಶನ್ ಇತ್ತು ಅಂತ ಅಂದ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ದ ಕ್ವಶನ್ ವಾಸ್ ಗಿವನ್ ಲೈಕ್ ದಿಸ್. ಸೊ ನಾನೇನು ಮಾಡಬೇಕು, ಇದನ್ನು ಈ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಇದರಲ್ಲಿ ವಾಚ್ ಇಯರ್ ಈ ಫಾರ್ಮಲ್ಲಿ ಇದೆ ಮಕ್ಕಳ. ಫಸ್ಟ್ ಈ ರೀತಿ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಕನ್ವರ್ಟ್ ಇಂಟು ದಿಸ್ ಪರ್ಟಿಕ್ಯುಲರ್ ಫಾರ್ಮ್. ಓಕೆ, ಸೊ ಅಂದರೆ ನಾನೇನು ಮಾಡ್ತೀನಿ ಇದರಲ್ಲಿ, ವಾಟ್ ಡು ಐ ಡು, ಐ ರೈಟ್ ಹಿಯರ್ 3x + 5y = 15 ಅಂತ ಬರಿತೀನಿ. ಓಕೆನಾ? ಒಂದು ವಿಷಯ ಅಬ್ಸರ್ವ್ ಮಾಡಿ,
ಏನಂತ ಅಂದರೆ ಇದರಲ್ಲಿ ನೋಡಿ ಮಕ್ಕಳ ಎಕ್ಸ್ ಇಸ್ ಈಕ್ವಲ್ ಟು ಎ ಬಂತು, ವೈ ಈಕ್ವಲ್ಸ್ ಟು ಏನಾಯಿತು 0 ಆಯಿತು. ಮೇಜರಾಗಿ ನಾವು ಗಮನ ಕೊಡಬೇಕಾಗಿರೋದು ವೈ ಈಕ್ವಲ್ಸ್ ಟು 0. ಅಂದರೆ ವೈ ಈಕ್ವಲ್ಸ್ ಟು 0 ಆದಾಗ ನನಗೆ ಎಕ್ಸ್ ಇಂಟರ್ಸೆಪ್ಟ್ ಸಿಗುತ್ತೆ, ಹೌದಲ್ಲ? ವೈ ಈಕ್ವಲ್ಸ್ ಟು 0 ಆದಾಗ ಎಕ್ಸ್ ಇಂಟರ್ಸೆಪ್ಟ್ ಸಿಗುತ್ತೆ. ಹಾಗಾದರೆ ಇಫ್ ವೈ ಈಕ್ವಲ್ಸ್ ಟು 0 ಎಕ್ಸ್ ಇಂಟರ್ಸೆಪ್ಟ್ ಏನಾಗುತ್ತೆ? ಎಕ್ಸ್ ಇಂಟರ್ಸೆಪ್ಟ್ ವಿಲ್ ಬಿ ಈಕ್ವಲ್ ಇಸ್ ನಥಿಂಗ್ ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ ಬರುತ್ತೆ, ಹೌದಾ? ಇಲ್ಲಿ ನೋಡಿ ಇದು 0 ಆಗುತ್ತೆ. ಸೊ ಎ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿ, ಸೊ ಮೈನಸ್ ಸಿ ಬೈ ಎ ಬರುತ್ತೆ. ಓಕೆ, ಸೊ ಹಾಗಾದರೆ ಇದರಲ್ಲಿ ನೋಡಿ ಏನು ಬರುತ್ತೆ ನನಗೆ? ವಾಟ್ ಡು ಐ ಗೆಟ್ ಹಿಯರ್? ಸೊ ಹಿಯರ್ ವೈ ಈಕ್ವಲ್ಸ್ ಟು 0 ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ 15/3 ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 5. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಇಲ್ಲಿ ಮೈನಸ್ ಇತ್ತು ಮಕ್ಕಳ, ಅದಕ್ಕೆ ಇದು ಪ್ಲಸ್ ಆಗ್ತಾ ಇದೆ, ಈ ಕಡೆಗೆ ಬಂದ ಪ್ಲಸ್ ಆಯಿತು. ಇಲ್ಲಿ ಪ್ಲಸ್ ಇತ್ತು, ಇನ್ ಬಿಟ್ವೀನ್ ದೆರ್ ವಾಸ್ ಪ್ಲಸ್, ಸೊ ಅದಕ್ಕೆ ಇಲ್ಲಿ ಏನಾಯಿತು, ಈ ಕಡೆಗೆ ಬಂದ ಮೈನಸ್ ಆಯಿತು ಅಷ್ಟೇ. ಇನ್ನೇನು ಅಂತ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಯಾಕೆ ನೆಗೆಟಿವ್ ಬಂದಿಲ್ಲ ಅಂತ ಕ್ವಶನ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಇಲ್ಲಿ ಮೈನಸ್ ಸಿ ತೊಗೊಂಡಿರೋದು ಯಾಕೆ, ಇಲ್ಲಿ ಪ್ಲಸ್ ಸಿ ಇತ್ತು, ಈ ಕಡೆ ತೊಗೊಂಡಿದ್ದೀನಿ ಮೈನಸ್ ಸಿ ಬಂತು ಅಷ್ಟೇ, ಇನ್ನೇನಿಲ್ಲ. ಓಕೆ ಫೈನ್. ಸೊ ಅದೇ ರೀತಿ ನೋಡಿ ಇಲ್ಲಿ ಅಬ್ಸರ್ವ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಇಲ್ಲಿ ನೋಡಿ ಇಲ್ಲೇನಿದೆ ಮಕ್ಕಳ? ವೈ ಈಕ್ವಲ್ಸ್ ಟು ಬಿ ಇದೆ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ಸೊ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ನನಗೇನು ಸಿಗುತ್ತೆ? ವೈ ಇಂಟರ್ಸೆಪ್ಟ್ ಸಿಗುತ್ತೆ, ಹೌದಾ? ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ವಿ ಗೆಟ್ ಹಿಯರ್ ವೈ ಇಂಟರ್ಸೆಪ್ಟ್. So we get here y intercept. This implies it is y equal to it is minus c by b. Okay, ಹಾಗಾದರೆ ಇಲ್ಲಿ ಏನು ಬರುತ್ತೆ ಮಕ್ಕಳ? ವಾಟ್ ಡು ಐ ಗೆಟ್ ಹಿಯರ್? ಸೊ ಐ ಗೆಟ್ ಹಿಯರ್ ಸೊ ಇಲ್ಲಿ ಏನು ಬರುತ್ತೆ? ವಾಟ್ ಡು ವಿ ಗೆಟ್? ಸೊ ಇಲ್ಲಿಗೆ ಬರೋಣ. ಎಕ್ಸ್ ಇಸ್ ಈಕ್ವಲ್ ಟು 0 ಇಂಪ್ಲೈಸ್ ಇಟ್ ಇಸ್ y ಈಕ್ವಲ್ಸ್ ಟು ಏನು ಬರುತ್ತೆ ಮಕ್ಕಳ? ಸೊ ಹಿಯರ್ ವಿ ಗೆಟ್ 15/5 ವಿಚ್ ಇಸ್ ಈಕ್ವಲ್ ಟು 3. ಅರ್ಥ ಆಗ್ತಿದೆಯಾ? ದೆನ್ ಯು ಕ್ಯಾನ್ ಈಸಿಲಿ ಕನ್ಸ್ಟ್ರಕ್ಟ್ ಅ ಸ್ಟ್ರೈಟ್ ಲೈನ್. ಯಾಕಂದರೆ ಟು ಕನ್ಸ್ಟ್ರಕ್ಟ್ ಅ ಸ್ಟ್ರೈಟ್ ಲೈನ್ ವಿ ನೀಡ್ ಮಿನಿಮಮ್ 2 ಪಾಯಿಂಟ್ಸ್. 2 ಪಾಯಿಂಟ್ ಮಿನಿಮಮ್ ಬೇಕು ಮಕ್ಕಳ. ಯಾವುದಾದ್ರು ಒಂದು ಸ್ಟ್ರೈಟ್ ಲೈನ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಮಿನಿಮಮ್ 2 ಪಾಯಿಂಟ್ ಬೇಕು. 2 ಪಾಯಿಂಟ್ ಬಂದಿದೆ. ಯಾವ್ದು ಈ ಪಾಯಿಂಟ್ಸ್ಗಳಂತ ಅಂದರೆ ಮೊದಲನೇದು ನೋಡಿ, ಒಂದು 0,5, ಓಕೆ ಸಾರಿ, ಒಂದು 5,3 5,0, ಒಂದು ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 5 ವೈ ಈಕ್ವಲ್ಸ್ ಟು 0 5,0, ಇನ್ನೊಂದು ಯಾವುದು 0,3. ಓಕೆ, ದೀಸ್ ಆರ್ ದ 2 ಪಾಯಿಂಟ್ಸ್. 2 ಪಾಯಿಂಟ್ಸ್ ಬಂತು. ಈ 2 ಪಾಯಿಂಟ್ಸಿಂದ ಒಂದು ಸ್ಟ್ರೈಟ್ ಲೈನ್ ಪಾಸ್ ಆಗುತ್ತೆ. So we construct a straight line now, so which is passing through 5,0 and 0,3 So we get a straight line like this. ಈ ರೀತಿ ಒಂದು straight line ಬರುತ್ತೆ. I hope this is clear. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Right? Okay, so this equation is nothing but it is x by 5. Okay, so ಇದನ್ನ ಏನಂತ ಬರೀಬಹುದು ಮಕ್ಕಳ? So this is nothing but it is x by 5 plus y by 3 ಈಕ್ವಲ್ಸ್ ಟು 1. ಈ ರೀತಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮೇಜರಾಗಿ ನಿಮ್ಗೆ ಗೊತ್ತಾಗಬೇಕಾಗಿರೋದೇನು? ಈ ಕಾನ್ಸೆಪ್ಟ್ ಗೊತ್ತಿರಬೇಕು. y ಈಕ್ವಲ್ಸ್ ಟು 0 ಆದರೆ ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತೆ? ದಟ್ ವಿಲ್ ಬಿ ಎಕ್ಸ್ ಇಂಟರ್ಸೆಪ್ಟ್. ಎಕ್ಸ್ ವ್ಯಾಲ್ಯೂ 0 ಆಗಿ y ವ್ಯಾಲ್ಯೂ ಏನು ಸಿಗುತ್ತೆ? ದಟ್ ವಿಲ್ ಬಿ ಯೋರ್ y ಇಂಟರ್ಸೆಪ್ಟ್. ಈ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಸೊ ನಾನೀಗ ಪ್ರತಿಯೊಂದು ಪ್ರಾಬ್ಲಮಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಏನಿದೆ, ವಾಟ್ ಈಸ್ ಬೀನ್ ಗಿವನ್ ಹಿಯರ್? ಸೊ ಇಲ್ಲಿ ಇನ್ಇಕ್ವೇಷನ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಅಸ್ ಇನ್ಇಕ್ವೇಷನ್. ನಾನು ಇದನ್ನು ಈಕ್ವೇಷನ್ಗೆ ಕನ್ವರ್ಟ್ ಮಾಡ್ತೀನಿ ಫಸ್ಟ್. ಇನ್ಇಕ್ವೇಷನ್ ಕೊಟ್ಟಾಗ ಏನು ಮಾಡಬೇಕು? ಈಕ್ವೇಷನ್ಗೆ ಕನ್ವರ್ಟ್ ಮಾಡಬೇಕು. ಸೊ ಈಕ್ವೇಷನ್ ಕನ್ವರ್ಟ್ ಮಾಡೋದು ಹೇಗೆ? ಹೌ ಟು ಕನ್ವರ್ಟ್ ದಿಸ್ ಇನ್ ಟು ದ ಈಕ್ವೇಷನ್ ನೋಡಿ. ಸೊ ಸೊಲ್ಯೂಷನ್ ಸ್ಟೂಡೆಂಟ್ಸ್, ಸೊಲ್ಯೂಷನ್. ಸೊ ಇಲ್ಲೇನು ಬರುತ್ತೆ? ಕನ್ಸಿಡರ್ ಇಲ್ಲೇನು ಬರುತ್ತೆ? 3x + 5y ಓಕೆ ಈಕ್ವಲ್ಸ್ ಟು 15 ಅಂತ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ನನಗೀಗ ಏನು ಬೇಕು? ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ ಬೇಕಲ್ವಾ? ರೈಟ್. ಸೊ ನಾನೇನು ಮಾಡ್ತೀನಿ? ಐ ವಿಲ್ ಪುಟ್ ಅ ಟೇಬಲ್ ಯೋ, ಒಂದು ಟೇಬಲ್ ಹಾಕ್ಕೊಳ್ತೀನಿ. ಸೊ ವಾಚ್ ಕೇರ್ಫುಲಿ ಸ್ಟೂಡೆಂಟ್ಸ್, ಪ್ಲೀಸ್ ವಾಚ್ ಕೇರ್ಫುಲಿ ಹಿಯರ್. ಸೊ ಇಲ್ಲೇನು ಬರುತ್ತೆ ನನಗೆ? ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ. ಒಂದು ಸಲ ನಾನು ಏನು ಮಾಡ್ತೀನಿ? ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕ್ತೀನಿ, ಇನ್ನೊಂದು ಕಡೆ ವೈ ಈಕ್ವಲ್ಸ್ ಟು 0 ಹಾಕ್ತೀನಿ. ಒನ್ಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ ವೈ ಇಂಟರ್ಸೆಪ್ಟ್ ಬರುತ್ತೆ, ವೈ ಈಕ್ವಲ್ಸ್ ಟು 0 ಹಾಕಿದಾಗ ಎಕ್ಸ್ ಇಂಟರ್ಸೆಪ್ಟ್ ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ? ವಾಟ್ ಡು ಐ ಗೆಟ್? ಸೊ ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಈಕ್ವಲ್ಸ್ ಟು 3 ಆ್ಯಂಡ್ ವೈ ಈಕ್ವಲ್ಸ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ವಾಟ್ ಆರ್ ದಿ ಪಾಯಿಂಟ್ ಸ್ಟೂಡೆಂಟ್ಸ್? ಒಂದು 0,3, ಇನ್ನೊಂದು 5,0. ಅರ್ಥ ಆಗ್ತಿದೆ ಎಲ್ಲರಿಗೂ? ನಾವು ಕಮಿಂಗ್ ಟು ದ ಸೆಕೆಂಡ್ ಇಕ್ವೇಷನ್. ಸೊ ಸೆಕೆಂಡ್ ಇಕ್ವೇಷನ್ ಏನಂತ ಹೇಳುತ್ತೆ ಇದರಲ್ಲಿ? ಕನ್ಸಿಡರ್ ದಟ್ ಈಸ್ 5x + 2y ಈಕ್ವಲ್ಸ್ ಟು 10. ಓಕೆ, 5x + 2y ಈಕ್ವಲ್ಸ್ ಟು 10. ಸೊ ಇಲ್ಲಿ ಒನ್ಸ್ ಅಗೇನ್ ವಿ ಶಾಲ್ ಕನ್ಸ್ಟ್ರಕ್ಟ್ ಅ ಟೇಬಲ್. ಹಿಯರ್ ಒಂದು ಟೇಬಲ್ ಕನ್ಸ್ಟ್ರಕ್ಟ್ ಮಾಡೋಣ. ಸೊ ದಿಸ್ ಈಸ್ ಎಕ್ಸ್, ಆ್ಯಂಡ್ ದಿಸ್ ಈಸ್ ವೈ, ಆ್ಯಂಡ್ ದೆನ್ ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ವೈ ಈಕ್ವಲ್ಸ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕೋಣ. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ ವೈ ಈಕ್ವಲ್ಸ್ ಟು ಏನು ಬರುತ್ತೆ? 2 ಬರುತ್ತೆ, ಹೌದಾ? ಸಾರಿ, ವೈ ಈಕ್ವಲ್ಸ್ ಟು 5 ಬರುತ್ತೆ, ಆ್ಯಂಡ್ ವೈ ಈಕ್ವಲ್ಸ್ ಟು 0 ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ? 2 ಬರುತ್ತೆ.
So which are the points we got here? Yes, we got here 0,5 and 2,0. ಅರ್ಥ ಆಗಿದೆ ಎಲ್ಲರಿಗೂ? Did everyone understood this? So ಈ ತರ ಪಾಯಿಂಟ್ಸ್ ಗಳು ಸಿಕ್ಕಿದೆ ಈಗ, ರೈಟ್? ಓಕೆ, ಸೊ ನಾವು ವಿ ಶಾಲ್ ಕನ್ಸ್ಟ್ರಕ್ಟ್ ದ ಸ್ಟ್ರೈಟ್ ಲೈನ್. ಸೊ ಒಂದು ಸ್ಟ್ರೈಟ್ ಲೈನ್ ಕನ್ಸ್ಟ್ರಕ್ಟ್ ಮಾಡೋಣ ಹಂಗಾದ್ರೆ ಈಗ. ಸೊ ಲೆಟ್ ಮೀ ಕನ್ಸಿಡರ್ ಆರ್ ಕನ್ಸ್ಟ್ರಕ್ಟ್ ಅ ಸ್ಟ್ರೈಟ್ ಲೈನ್ ನಾವ್. ಓಕೆ, ಸೊ ಲೆಟ್ ಮೀ ಕನ್ಸ್ಟ್ರಕ್ಟ್ ಅ ಸ್ಟ್ರೈಟ್ ಲೈನ್ ನಾವ್. ಫೈನ್. ಸೊ ನೋಡಿ ಈಗ, ಸೊ ದಿಸ್ ಇಸ್ y dash, ಓಕೆ, x dash origin and then x. ಸೊ ಇದರಲ್ಲಿ ನಂಗೆ ಅಬ್ಸರ್ವ್ ಮಾಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಏನಿದೆ, ಇಲ್ಲಿ 3 ಬರುತ್ತೆ. y ಆಕ್ಸಿಸ್ ಮೇಲೆ ಇಲ್ಲಿ 3 ಇದೆ, ಇಲ್ಲಿ 5 ಇದೆ, ಹೌದಾ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 5 ಬರುತ್ತೆ. ಆ್ಯಂಡ್ ಇದರಲ್ಲಿ 5 ಇದೆ, ಇದರಲ್ಲಿ 2 ಇದೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 5 ಬರುತ್ತೆ. ಎಕ್ಸ್ ಆಕ್ಸಿಸ್ ಮೇಲೂ ಕೂಡ 5, y ಆಕ್ಸಿಸ್ ಮೇಲೆ ಕೂಡ ಮ್ಯಾಕ್ಸಿಮಮ್ 5 ವ್ಯಾಲ್ಯೂಸ್. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಪ್ಲಾಟಿಂಗ್ ದಿಸ್. ಸೊ 1 2 3 4 5 6 and 7. Okay, so this is 1 2 3 4 5 6 and then 7. So same thing here, 1 2 3. Okay, 1 2 3 4 5 6 7. So here 1 2 3. Okay, 1 2 3 and then 4 5 6 7 ಈ ರೀತಿ ಇದೆ. ಸೊ ಇದರಲ್ಲಿ ಮೇಜರ್ ಆಗಿ ಏನು ಗೊತ್ತಾಗಬೇಕು ನನಗೆ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ವ್ಯಾಲ್ಯೂಸ್ ಗೊತ್ತಾಗಬೇಕು. ಸೊ ಸ್ಕೇಲ್ ಬರ್ಕೊಳ್ಳೋದು ತುಂಬಾ ಮುಖ್ಯ ಮಕ್ಕಳ. ಸ್ಕೇಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಬರಿಲ್ಲ ಅಂದರೆ ಮಾರ್ಕ್ಸ್ ಕಳ್ಕೊಳ್ತೀರಿ. ಸೊ ಸ್ಕೇಲ್ ಬರೆಯೋದು ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಇದು. ಸೊ ಸ್ಕೇಲಲ್ಲಿ ನಿಮಗೆ ಬರೋದು ಎಕ್ಸ್ ಆಕ್ಸಿಸ್, ಓಕೆ, ಮತ್ತು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ಸೊ ಕಮಿಂಗ್ ಟು ದ ಎಕ್ಸ್ ಆಕ್ಸಿಸ್ಗೆ ಬರೋಣ. ಎಕ್ಸ್ ಆಕ್ಸಿಸ್ಗೆ ಬಂದಾಗ ನಿಮಗೆ ಇಲ್ಲಿ ನೋಡಿ, ಪ್ರತಿಯೊಂದು ಬಾಕ್ಸ್ ಕೂಡ ಏನಿರುತ್ತೆ ಅದು 1 ಸೆಂಟಿಮೀಟರ್ ಇರುತ್ತೆ ಮಕ್ಕಳ. ಪ್ರತಿಯೊಂದು ಬಾಕ್ಸ್ ಕೂಡ 1 ಸೆಂಟಿಮೀಟರ್ ಇರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇರುತ್ತೆ ನಿಮ್ಮ ಗ್ರಾಫಲ್ಲಿ. ಓಕೆ, ಸೊ ಅದರಿಂದ ನಾನೇನು ಬರೀತೀನಿ ಇದರಲ್ಲಿ 1 ಸೆಂಟಿಮೀಟರ್ ಈಕ್ವಲ್ಸ್ ಟು ಇಯರ್ ಆಲ್ಸೋ 1 ಸೆಂಟಿಮೀಟರ್ ಈಕ್ವಲ್ಸ್ ಟು ಎಷ್ಟು ಯೂನಿಟ್ ಬರ್ಕೊಂಡಿದ್ದೀನಿ ನಾನು? ಹೌ ಮೆನಿ ಯೂನಿಟ್ಸ್ ಆರ್ ದೇರ್? 1 ಸೆಂಟಿಮೀಟರ್ಗೆ ಒಂದೇ ಯೂನಿಟ್ ಬರೀತಾ ಇದ್ದೀನಿ. ಇಲ್ಲೇನಾದ್ರು ಸಪೋಸ್ 0 ಹಾಕಿದೆ ಅಂತ ಅನ್ಕೊಳ್ಳಿ, ಇಲ್ಲಿ 0 ಇಲ್ಲಿ 0 ಇಲ್ಲಿ 0, ಆಗ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟಾಗ್ತಿತ್ತು? 10 ಯೂನಿಟ್ಸ್ ಆಗ್ತಾ ಇತ್ತು. ಈಗ ನಾನು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಯೂನಿಟ್ಸ್ ಬರೆಯಲ್ಲ. ಯಾಕೆ? ಬಿಕಾಸ್ ದಿಸ್ 0 ಇಸ್ ನಾಟ್ ದೇರ್. ಅದಕ್ಕೆ ಏನು ಬರೀತೀನಿ ಮಕ್ಕಳ? 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ಬರೀತೀನಿ. ಇಯರ್ ಆಲ್ಸೋ ಇಟ್ ಇಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್. ಓಕೆ, ಸೊ ಇಷ್ಟು ಬರೆಯೋದು ಫಸ್ಟ್ ಮುಖ್ಯ. ಇದಾದಮೇಲೆ ಸ್ಟ್ರೈಟ್ ಲೈನ್ಸ್ನ ಕನ್ಸ್ಟ್ರಕ್ಟ್ ಮಾಡಿ. ಸೊ ಮೊದಲನೇ ಸ್ಟ್ರೈಟ್ ಲೈನ್ ಏನಿದೆ? 0,3 ಮತ್ತು 5,0. ಸೊ 0,3 ಮತ್ತು 5,0 ಎಲ್ಲಿ ಬರುತ್ತೆ? ಸೊ ದಿಸ್ ಇಸ್ 0,3 ಆ್ಯಂಡ್ ದಿಸ್ ಇಸ್ 5,0, ಹೌದಾ? ರೈಟ್. ಸೊ ದಿಸ್ ಇಸ್ 0,3 ಆ್ಯಂಡ್ ದಿಸ್ ಇಸ್ 5,0, ರೈಟ್? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್. ಸೊ ಹಾಗಾದರೆ ಇಲ್ಲಿ ಏನು ಬರುತ್ತೆ? ವಿ ಗೆಟ್ ಅ ಸ್ಟ್ರೈಟ್ ಲೈನ್ ಲೈಕ್ ದಿಸ್, ಹೌದಾ? ಸೊ ನೆಕ್ಸ್ಟ್ ಮಕ್ಕಳ ನೋಡಿ. ಸೊ ಲೆಟ್ ಮೀ ಡ್ರ್ಯಾಗ್ ದಿಸ್ ಡೌನ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ. ಸೊ ನಾವು ಅಗೇನ್ ಐ ಶಾಲ್ ಕನ್ಸ್ಟ್ರಕ್ಟ್ ಅ ಸ್ಟ್ರೈಟ್ ಲೈನ್ ಲೈಕ್ ದಿಸ್. ಓಕೆ, ಸೊ ಈಗ ಇದರಲ್ಲಿ ಸ್ವಲ್ಪ ಓಕೆ, ಸೊ ಇಯರ್ ಆಲ್ಸೋ ಸೊ ತೀರಾ ಸ್ಟ್ರೈಟ್ ಲೈನ್ ಸ್ವಲ್ಪ ಚೇಂಜಸ್ ಆಗಬೇಕಲ್ಲ. ಓಕೆ, so now students, we are constructing a straight line. Yeah, so now students, we are getting a straight line here. Straight line ಬರ್ತಾ ಇದೆ. Okay, so we are getting straight line here. So ಇದು ಸ್ವಲ್ಪ extend ಮಾಡ್ತೀನಿ. Let me extend a bit. Okay, so I am extending the students like this. ಈ equation ಏನು? First ಇದರದ್ದು equation ಬರ್ಕೊಳ್ಳೋದು ತುಂಬಾನೇ ಮುಖ್ಯ. What is the equation of the students? It is 3x plus 5y equals to 15. ಏನು ಬರುತ್ತೆ ಇದರಲ್ಲಿ? We get here 3x plus 5y equals to 15. Okay, ಅದರದ್ದು equation ಏನಿದೆ ಅದನ್ನು ಬರೆಯೋದು ತುಂಬಾನೇ ಮುಖ್ಯ. ನೆಕ್ಸ್ಟ್ ಒನ್ ಏನಿದೆ? ನೆಕ್ಸ್ಟ್ ಒನ್ ನೋಡಿ, 0,5 ಮತ್ತು 2,0. ನೆಕ್ಸ್ಟ್ ಒನ್ ಯಾವುದು? 0,5 ಮತ್ತು 2,0. ದಿಸ್ ಇಸ್ 0,5 ಆ್ಯಂಡ್ ದಿಸ್ ಇಸ್ 2,0. ಓಕೆ, ನಾವು ವಿ ಶಾಲ್ ಕನ್ಸ್ಟ್ರಕ್ಟ್ ಅ ಲೈನ್.
So now we shall construct a line students 0, 5 and 2, 0. This is what we are getting now. Okay, so ಇಲ್ಲಿಗೆ ಬಂದಾಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಆ್ಯಂಡ್ ಇಲ್ಲಿ ಕೂಡ ಸೊ ಲೆಟ್ ಅಸ್ ಎಕ್ಸ್ಟೆಂಡ್ ಅ ಬಿಟ್. ಇಲ್ಲೇನಿದೆ ಇಕ್ವೇಷನ್? ವಾಟ್ ಇಸ್ ದಟ್ ಇಕ್ವೇಷನ್? ಐ ಹ್ಯಾವ್ ಗಾಟ್ ಯುವರ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಗಾಟ್ ಯುವರ್ 5x plus 2y equals to 10. ಹೌದಲ್ಲ? ಸೊ ನಾವು ವಿ ಹ್ಯಾವ್ ಗಾಟ್ ಯುವರ್ 5x plus 2y equals to 10. ಸೊ ಹಿಯರ್ ವಿ ಹ್ಯಾವ್ ಗಾಟ್ 5x plus 2y equals to what? 10. ಓಕೆ, ಸೊ ನೀವೆಲ್ಲ ಸ್ಕೇಲ್ ಇಟ್ಕೊಂಡು ಬರೀತೀರಿ, ನಮ್ಮ ಸ್ಕೇಲ್ ಇಲ್ಲ, ಈ ರೀತಿ ಆಗುತ್ತೆ. ಓಕೆ ಫೈನ್. ಈಗ ನನಗೆ ಈ ವ್ಯಾಲ್ಯೂ ಯಾವುದು ಅಂತ ಗೊತ್ತಾಗಬೇಕು. ನೋಯಿಂಗ್ ದಿಸ್ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಯಾಕಂದರೆ ಕಾರ್ನರ್ ಪಾಯಿಂಟ್ಸ್ಗೆ ಈ ಪಾಯಿಂಟ್ ತುಂಬಾ ಮುಖ್ಯ ಆಗುತ್ತೆ. ತುಂಬ ಜನ ಮಕ್ಕಳು ಈ ಪಾಯಿಂಟ್ಸ್ಗಳನ್ನ ಫೈಂಡ್ ಔಟೇ ಮಾಡಲ್ಲ. ಆ್ಯಂಡ್ ಈವನ್ ಇನ್ ದ ಗ್ರಾಫ್ sometimes it will be easy for you if it is an integer value, but if it is not an integer value, if it's a fractional value, then identifying it will be very difficult. So what I suggest is, ನಾನೇನು ಮಾಡಬೇಕು, ಈ ಪಾಯಿಂಟ್ ಏನಿದೆ ಈ ಪಾಯಿಂಟನ್ನು ನಾನು ಮ್ಯಾನ್ಯುಯಲ್ ಆಗಿ ಫೈಂಡ್ ಔಟ್ ಮಾಡ್ಕೊಳ್ಳೋದು ಒಳ್ಳೆಯದು. ತುಂಬ ಜನ ಮಕ್ಕಳು ಏನು ಮಾಡ್ತೀರಿ, ಯು ವಿಲ್ ಟ್ರೈ ಟು ಡೂ ದಟ್ ಯೂಸಿಂಗ್ ಯುವರ್ ಗ್ರಾಫ್. ಅಂದರೆ ಗ್ರಾಫಲ್ಲಿ ಯಾವ ಪಾಯಿಂಟ್ ಬರುತ್ತೆ ಅದನ್ನು ನೋಡಿ ಬರಿತೀನಿ. ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳ ಕೆಲಸನ, ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನಿಮಗೆ ಅಲ್ಲಿ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವಾಟ್ ಐ ಸಜೆಸ್ಟ್ ಯು ಇಸ್, ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಪ್ಲೀಸ್ ಫೈಂಡ್ ದಿಸ್ ಮ್ಯಾನ್ಯುವಲಿ. ಹೇಗೆ ಸರ್ ಫೈಂಡ್ ಔಟ್ ಮಾಡೋದು? ಲೆಟ್ ಮೀ ಟೆಲ್ ಯು ಸ್ಟೂಡೆಂಟ್ಸ್. ಯಾವ ಈಕ್ವೇಷನ್ ಇದು? ದೀಸ್ ಆರ್ ದ ಟೂ ಈಕ್ವೇಷನ್ಸ್ ವಿಚ್ ವಿ ಹ್ಯಾವ್ ಗಾಟ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ ಇಸ್ ಹಿಯರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ವಾಟ್? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್, ಸೊ ಫಸ್ಟ್ ಒನ್ ಇಸ್ ಇಟ್ ಇಸ್ 3x plus 5y. ಸೊ ಇಟ್ ಇಸ್ 3x plus 5y equal to 15. So let us call this as equation 1. Let us call this as equation 1. And the next one is 5x plus 2y equals to 10. 5x plus 2y equals to 10. So let us call this as equation 2. So now here students, equation 1 into 5 and equation 2 into 3 anta ಮಾಡ್ತಾ ಇದ್ದೀನಿ. Okay, equation 1 into 5. I am just multiplying equation 1 with 5. So here we get, so it is 15x, okay, plus 25y equals to, it is 15 into 5 is nothing but 75. Okay, and then so equation 2 into 3, that is 15x plus 6y, okay, equals to, it is 10 into 3 is nothing but 30. So what do we get here? Ilen barata. So here minus sign, and then a minus sign. So this will get cancelled. So ilen barata 19y barata, and here we get here 45. So y equals to ಏನು ಬಂತು? 45/19 ಬಂತು. ಇದನ್ನು ಗ್ರಾಫಲ್ಲಿ ಫೈಂಡ್ ಔಟ್ ಮಾಡೋದಕ್ಕಾಗತ್ತಾ? ಕ್ಯಾನ್ ಯು ಫೈಂಡ್ ದಿಸ್ ಯೂಸಿಂಗ್ ಗ್ರಾಫ್? ಸಾಧ್ಯ ಇಲ್ಲ. ಪ್ಲೀಸ್ ಡೂ ದಿಸ್. ಅಂದರೆ ಮ್ಯಾನ್ಯುಯಲ್ ಆಗಿ ಫೈಂಡ್ ಔಟ್ ಮಾಡೋದು ಕಲ್ತ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಸ್ಟೂಡೆಂಟ್ಸ್, ಸೊ ಲೆಟ್ ಅಸ್ ಯೂಸ್, ಸೊ ದೇರ್ಫೋರ್ equation 1 implies, equation 1 ಏನಾಗುತ್ತೆ? ಸೊ equation 1 implies that is 3x plus 5 into, it is 45/19. Okay, 45/19 equals to 15. Okay, so now here we get 3x plus 45 into 5, that is nothing but 225 divided by 19 equals to 15. So therefore students, next here 3x equals to, it is 15 minus 225 divided by 19. Okay, so 15 into 225. What is 15 into 225 students? Sorry, 15 into 19. What is 15 into 19? So 15 into 20 is nothing but 300. 300 ಅಲ್ಲಿ 285 ಬರುತ್ತೆ. So 3x equals to 285 minus 225 divided by 19, which is nothing but, it is 3x equals to, it is 60 divided by 19. So x is equal to ಏನು ಬರುತ್ತೆ? It is 20 divided by 19 ಬರುತ್ತೆ. ಹೌದಾ? Right? X is equal to, it is 20 divided by 19. I hope this is clear. ಅರ್ಥ ಆಗಿದೆ ಎಲ್ಲರಿಗೂ? Right? Okay. So what is that point students? It is, these were the points which we got. ಒಂದು 20, 19 and ಇನ್ನೊಂದು 45/19. Here what we get 20/19, here 45/19. ಇದನ್ನು ಐಡೆಂಟಿಫೈ ಮಾಡಲಿಲ್ಲ ಅಂತಂದರೆ ಆಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕಾರ್ನರ್ ಪಾಯಿಂಟ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಈಗ ಇನ್ನೇನು ಮಾಡಬೇಕು? ಎಸ್, ಐ ನೀಡ್ ಟು ಕನ್ಸಿಡರ್ ದ ಇನ್ಇಕ್ವಾಲಿಟಿ ಸ್ಟೂಡೆಂಟ್ಸ್. ಏನು ಇನ್ಇಕ್ವೇಷನ್ಸ್ ಇದೆ ಅದನ್ನು ಕನ್ಸಿಡರ್ ಮಾಡಿ. ಓಕೆ, ಸೊ ಲೆಟ್ ಮಿ ಸ್ಟಾರ್ಟ್ ರೈಟಿಂಗ್ ಹಿಯರ್. ಸೊ ವಾಚ್ ಕೇರ್ಫುಲಿ, ಈಗೇನು ಮಾಡ್ತೀನಿ ಅಂತ ನೋಡ್ತಾ ಹೋಗಿ. ಸೊ ನೋಡಿ, ಇದರಲ್ಲಿ ಹಿಯರ್ ವಿ ಹ್ಯಾವ್ ಗಾಟ್ 3x plus 5y ಆ್ಯಂಡ್ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಇದೆ. ಇಲ್ಲೇನಿದೆ? ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 15 ಇದೆ. 3x plus 5y ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 15. ಸೊ ಕನ್ಸಿಡರ್, this is very very important students, consider 3x plus 5y, okay, 3x plus 5y lesser than or equal to 15. Okay, so ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಯಾವ ಲೈನ್ ಇದೆ ಮಕ್ಕಳು ಅದನ್ನು ಗಮನ ಇಟ್ಕೊಳ್ಳಿ. 3x plus 5y lesser than or equal to 15. ಫಸ್ಟ್ ಈಕ್ವಲ್ ಟು 15 ಯಾವುದಿದೆ? ಈಕ್ವಲ್ ಟು 15 ಈ ಲೈನ್ ಇರೋದು. ದಿಸ್ ಇಸ್ ದ ಲೈನ್ ವಿ ಆರ್ ಕನ್ಸಿಡರಿಂಗ್.
ದಿಸ್ ಈಸ್ ದ ಲೈನ್ ವಿ ಆರ್ ಕನ್ಸಿಡರಿಂಗ್. ಈಗ ನಾನು ಹೇಳೋದನ್ನು ಕೇಳಿ, ಫಾರ್ವರ್ಡ್ ಮಾಡಬೇಡಿ, ಡು ನಾಟ್ ಫಾರ್ವರ್ಡ್ ಇಟ್, ಲಿಸನ್ ಟು ಮೈ ವರ್ಡ್ಸ್ ಕೇರ್ಫುಲಿ, ಮುಂದಕ್ಕೆ ಹೆಲ್ಪ್ ಆಗುತ್ತೆ ಇದು, ಲಿಸನ್ ಟು ಮೀ. ಓಕೆ, ಈ ಲೈನ್, ಈ ಸ್ಟ್ರೈಟ್ ಲೈನ್ ಏನಿದೆ, ಈ ಸ್ಟ್ರೈಟ್ ಲೈನ್ ಮೇಲೆ ಇರೋ ಪಾಯಿಂಟ್ಸ್ಗಳನ್ನ ನಾನು ಕನ್ಸಿಡರೇಷನ್ಗೆ ತಗೋಬಾರ್ದು. ಈ ಸ್ಟ್ರೈಟ್ ಲೈನ್ ಮೇಲೆ ಎಷ್ಟು ಪಾಯಿಂಟ್ಸ್ ಇದೆ? ದೇರ್ ಆರ್ ಇನ್ಫೈನೆಟ್ಲಿ ಮೆನಿ ಪಾಯಿಂಟ್ಸ್ ಆನ್ ದಿಸ್ ಸ್ಟ್ರೈಟ್ ಲೈನ್. ಹೌದಾ? ಇಲ್ಲಿ 5,0 ಬರುತ್ತೆ, ಇಲ್ಲಿ 0,3 ಬರುತ್ತೆ, ಅಷ್ಟೇ ಅಲ್ಲ 20/19, 45/19 ಬರುತ್ತೆ. ಆ್ಯಂಡ್ ಅದೇ ರೀತಿ ತುಂಬ ಪಾಯಿಂಟ್ಸ್ಗಳಿದೆ ಈ ಸ್ಟ್ರೈಟ್ ಲೈನ್ ಮೇಲೆ. ಈ ಸ್ಟ್ರೈಟ್ ಲೈನ್ ಮೇಲೆ ಇರೋವಂಥ ಏನು ಪಾಯಿಂಟ್ಸ್ಗಳನ್ನ ನಾನು ಕನ್ಸಿಡರೇಷನ್ಗೆ ತಗೋಬಾರ್ದು. ಐ ನೀಡ್ ಟು ಕನ್ಸಿಡರ್ ಅ ಪಾಯಿಂಟ್ ವಿಚ್ ಇಸ್ ಐದರ್ ಅಬೌವ್ ದ ಸ್ಟ್ರೈಟ್ ಲೈನ್ ಆರ್ ಬಿಲೋ ದ ಸ್ಟ್ರೈಟ್ ಲೈನ್. ಯಾವುದಾದ್ರೂ ಕನ್ಸಿಡರ್ ಮಾಡಿ, ಬಟ್ ಎಲ್ಲಿದ್ದು ಕನ್ಸಿಡರ್ ಮಾಡಬೇಕು? ಐ ನೀಡ್ ಟು ಕನ್ಸಿಡರ್ ಅ ಪಾಯಿಂಟ್ ವಿಚ್ ಇಸ್ ಐದರ್ ಅಬೌವ್ ದ ಸ್ಟ್ರೈಟ್ ಲೈನ್ ಆರ್ ಬಿಲೋ ದ ಸ್ಟ್ರೈಟ್ ಲೈನ್. ಯಾವುದನ್ನಾದರೂ ಚೂಸ್ ಮಾಡಿ, ನಿಮಗೆ ಬಿಟ್ಟಿದ್ದು. ಯು ಕ್ಯಾನ್ ಚೂಸ್ 0,2 ಚೂಸ್ ಮಾಡ್ಬೋದು, 0,1 ಚೂಸ್ ಮಾಡ್ಬೋದು, 0,6 ಚೂಸ್ ಮಾಡ್ಬೋದು, ಅಷ್ಟೇ ಅಲ್ಲ 1,0 ಚೂಸ್ ಮಾಡ್ಬೋದು, 4,0 ಚೂಸ್ ಮಾಡ್ಬೋದು, 3,0 ಚೂಸ್ ಮಾಡ್ಬೋದು. ಬಟ್ ಯು ಕೆನಾಟ್ ಚೂಸ್ 5,0 ಚೂಸ್ ಮಾಡೋಂಗಿಲ್ಲ, 6,0 ತಗೋಬೋದು. ಬಟ್ ಎಲ್ಲದಕ್ಕಿಂತ ಬೆಸ್ಟ್ ಯಾವುದು ಗೊತ್ತಾ? 0,0. ದ ಬೆಸ್ಟ್ ಥಿಂಗ್ ಇಸ್ 0,0. ಯಾಕಂದರೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಈಸಿ ಮಕ್ಕಳ, ಇದರಲ್ಲಿ ಅಷ್ಟೇ, ಏನಿಲ್ಲ. ಅದೊಂದೇ ಪಾಯಿಂಟ್ ತೊಗೋಬೇಕು ಅಂತ ರೂಲ್ಸ್ ಏನಿಲ್ಲ. ಯಾವ ಪಾಯಿಂಟ್ ತೊಗೋಬೇಕು ಅಂದರೆ, ಆ ಪಾಯಿಂಟ್ ನಾನು ಏನು ಸ್ಟ್ರೈಟ್ ಲೈನ್ ಕನ್ಸಿಡರ್ ಮಾಡ್ತೀನಿ ಆ ಲೈನ್ ಮೇಲೆ ಆ ಪಾಯಿಂಟ್ ಇರಬಾರ್ದು ಅಷ್ಟೇ. ದ ಪಾಯಿಂಟ್ ವಿಚ್ ಐ ಆಮ್ ಕನ್ಸಿಡರಿಂಗ್ ಶುಡ್ ನಾಟ್ ಬಿ ಪ್ರೆಸೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ಲೈನ್ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಯಾವ ಪಾಯಿಂಟ್ ಬೆಟರ್? 0,0. ಸೊ ಏನಾದರೂ ಈಗ 0,0ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಪುಟ್ ಇಯರ್ ಆರ್ ಚೂಸ್ 0,0. ಸೊ ನಾನೇನು ಮಾಡಬೇಕೀಗ? ಚೂಸ್ ಸ್ಟೂಡೆಂಟ್ಸ್ 0,0. So if I choose here, I get here 0 plus 0 lesser than or equal to 15. So 0 lesser than or equal to 15. It is true alva? This is true. So true ಇದ್ದಾಗ ಏನು ಮಾಡಬೇಕು? ಆ ಸ್ಟ್ರೈಟ್ ಲೈನ್ ಕೆಳಗಡೆ ತಾನೆ 0,0 ಇರೋದು. ಸೊ ಆ ಪಾಯಿಂಟ್ ಯಾವ ಕಡೆಗಿದೆ ಆ ಕಡೆಗೆ ನಾನು ಶೇಡ್ ಮಾಡ್ಕೊಂಡು ಬರಬೇಕು. ಐ ನೀಡ್ ಟು ಚೂಸ್ ಅ ರೀಜನ್. ಈಗ ಸ್ಟ್ರೈಟ್ ಲೈನ್ ಏನಿದೆ, ಮೇಲ್ಗಡೆ ಒಂದು ಪಾರ್ಟ್ ಇದೆ, ಕೆಳಗಡೆಗೆ ಒಂದು ಪಾರ್ಟ್ ಇದೆ, ಹೌದಾ? ಇಲ್ಲಿ ಟ್ರೂ ಆಯಿತು. ಟ್ರೂ ಆಗಿರೋದ್ರಿಂದ ಪಾಯಿಂಟ್ ಏನಿದೆ ಮಕ್ಕಳ, ಆ ಪಾಯಿಂಟ್ ಕಡೆಗೆ ನಾನು ರೀಸನ್ನ ಕನ್ಸಿಡರೇಷನ್ ತೊಗೊಳ್ತೀನಿ. ಓಕೆ, ಹಾಗಾದರೆ ಎಲ್ಲಿಗೆ ಬರುತ್ತೆ ನನಗೆ? ವೇರ್ ಡು ಐ ಗೆಟ್? ಸೊ ಐ ನೀಡ್ ಟು ಕನ್ಸಿಡರ್ ಇಯರ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಇಲ್ಲಿ ಏನು ರೀಜನ್ ಇದೆ ಮಕ್ಕಳ, ಈ ರೀಜನ್ನ ಕನ್ಸಿಡರೇಷನ್ ತೊಗೊಳ್ತೀನಿ. ಸಾರಿ ಫಾರ್ ದಿಸ್ ಇನ್ಕನ್ವೀನಿಯನ್ಸ್. ಐ ವಿಲ್ ಚೂಸ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಐ ಆಮ್ ಚೂಸಿಂಗ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಓಕೆ, ಈಗ ನನಗೆ ಡೌಟ್ ಇರೋದು ಇಷ್ಟೇ, ಇಲ್ಲ ಈ ರೀಜನ್ ಆಗಬೇಕು, ಇಲ್ಲ ಈ ರೀಜನ್ ಆಗಬೇಕು ಅಷ್ಟೇ. ಈ ರೀಜನ್ ಚಾನ್ಸೇ ಇಲ್ಲ. ಯಾಕೆ? ಐ ಆಮ್ ಚೂಸಿಂಗ್ 0,0 ಆ್ಯಂಡ್ ಇಟ್ ಇಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು 15 ಇದೆ, ಹೌದಲ್ಲ? ಸೊ ಐದರ್ ದಿಸ್ ರೀಜನ್ ಆರ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ? ಐ ವಿಲ್ ಚೂಸ್ ದ ನೆಕ್ಸ್ಟ್ ಒನ್. ಇನ್ನೊಂದೇನಿದೆ, ವಾಟ್ ಈಸ್ ದಟ್ ಐ ಹ್ಯಾವ್ ಗಾಟ್? ಸೊ ಕನ್ಸಿಡರ್ ದ ನೆಕ್ಸ್ಟ್ ಒನ್ ವಿಚ್ ಇಸ್ ನಥಿಂಗ್ ಬಟ್ ಇಲ್ಲೇನಿದೆ? 5x plus 2y lesser than or equal to 10 ಇದೆ. Okay, 5x plus 2y lesser than or equal to 10. What we have got here? Again 5x plus 2y lesser than or equal to 10. ಈಗ ನೋಡಿ again 5x plus 2y lesser than or equal to 10 ಅಂದ್ರೆ ಇದೆ ಅಲ್ವಾ? This is the equation I need to consider. ಈ ಸ್ಟ್ರೈಟ್ ಲೈನ್ ಮೇಲೆ ಇರುವಂಥ ಪಾಯಿಂಟ್ನ ಕನ್ಸಿಡರೇಷನ್ ತಗೋಬಾರ್ದು. ಅದನ್ನು ಬಿಟ್ಬಿಟ್ಟು ನೀವು ಯಾವುದನ್ನಾದರೂ ತಗೊಳ್ಳಿ, ಇಟ್ ಇಸ್ ಲೆಫ್ಟ್ ಟು ಯು. ಈ ಸ್ಟ್ರೈಟ್ ಲೈನ್ ಮೇಲೆ ಇರೋ ಪಾಯಿಂಟ್ನ ತಗೋಬೇಡಿ. ಸೊ ಯು ಕ್ಯಾನ್ ಚೂಸ್ ಎನಿ ಪಾಯಿಂಟ್ ಅಪಾರ್ಟ್ ಫ್ರಮ್ ದಿಸ್ ಸ್ಟ್ರೈಟ್ ಲೈನ್. ಈ ಸ್ಟ್ರೈಟ್ ಲೈನ್ ಮೇಲೆ ಇರೋ ಪಾಯಿಂಟ್ ಬಿಟ್ಟು ಯಾವುದನ್ನಾರು ತಗೋಬಹುದು. ಒನ್ಸ್ ಅಗೇನ್ ಈಸಿಯೆಸ್ಟ್ ಒನ್ ಇಸ್ 0,0. ಸೊ ಸಬ್ಸ್ಟಿಟ್ಯೂಟ್ 0,0 ಅಗೇನ್ ಇಯರ್. ಸೊ ನಾನೇನು ಮಾಡ್ತೀನಿ ಇದರಲ್ಲಿ? ಚೂಸ್ 0,0. ಓಕೆ, ಸೊ ಏನಾಗುತ್ತೆ ಮಕ್ಕಳ, ಇದರಲ್ಲಿ 0,0 ಚೂಸ್ ಮಾಡಿದಾಗ ವಿ ಗೆಟ್ ಇಯರ್ 0 lesser than or equal to 10 ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ ಇಟ್ ಇಸ್ ಟ್ರೂ. ಸೊ ಸಿನ್ಸ್ ಇಟ್ ಇಸ್ ಟ್ರೂ ಇಯರ್, ಟ್ರೂ ಆಗಿದೆ ಅಲ್ಲ, ಮತ್ತೆ ಟ್ರೂ ಆಗಿದೆ. ಸೊ ನಾನೇನು ಮಾಡಬೇಕು? ಐ ನೀಡ್ ಟು ಕನ್ಸಿಡರ್ ದ ರೀಜನ್ ವಿಚ್ ಇಸ್ ಟುವರ್ಡ್ಸ್ ದಿಸ್ ಪಾಯಿಂಟ್. ಸೊ ಯಾವ ಪಾಯಿಂಟ್ ಬರುತ್ತೆ ಮಕ್ಕಳ ಇದರಲ್ಲಿ? ಯಾವ ಪಾಯಿಂಟ್ ಬರುತ್ತೆ? ಸೊ now we consider this particular region, ಹೌದಲ್ಲ? ಸೊ ಇಲ್ಲಿ ಇದೆ, this is the line we are considering. So we are considering this particular region. Okay, this is the region we are considering. ಹಾಗಾದರೆ ನಾನೀಗ ಯಾವುದನ್ನ ಚೂಸ್ ಮಾಡಬೇಕಂತಂದರೆ ವಿಚ್ ಇಸ್ ಕಾಮನ್. ಎರಡೂ ಕಾಮನ್ ಆಗಿರೋದು ಎಲ್ಲಿ? ವೇರ್ ಇಟ್ ಇಸ್ ಕಾಮನ್ ಸ್ಟೂಡೆಂಟ್ಸ್. ನೋಡಿ, ಈ ಜಾಗದಲ್ಲಿ ಪಿಂಕ್ ಕಲರ್ ಇಲ್ಲ, ಬರೀ ಯೆಲ್ಲೋ ಕಲರ್ ಮಾತ್ರ ಇದೆ. ಸೊ ಇದನ್ನು ಚೂಸ್ ಮಾಡಲ್ಲ, ವಿ ಆರ್ ನಾಟ್ ಚೂಸಿಂಗ್ ದಿಸ್. ಯಾಕೆ? ಇಲ್ಲಿ ಪಿಂಕ್ ಕಲರ್ ಇಲ್ಲ, ಬರೀ ಯೆಲ್ಲೋ ಕಲರ್ ಮಾತ್ರ ಇದೆ. ಕಮಿಂಗ್ ಟು ದಿಸ್, ಇಲ್ಲಿಗೆ ಬನ್ನಿ. ಈ ರೀಜನ್, ಈ ಎರಡು ಲೈನ್ ಮಧ್ಯ ಬನ್ನಿ. ಇಲ್ಲಿ ಪಿಂಕ್ ಮಾತ್ರ ಇದೆ, ಎಲ್ಲೋ ಇಲ್ಲ. ಸೊ ಚೂಸ್ ಮಾಡೋಕ್ಕಾಗಲ್ಲ. ಬಟ್ ಕಮಿಂಗ್ ಟು ದಿಸ್ ರೀಜನ್ ಸ್ಟೂಡೆಂಟ್ಸ್, ಇಲ್ಲಿ ಏನಿದೆ ಈ ರೀಜನಲ್ಲಿ, ದೆರ್ ಇಸ್ ಬೋತ್ ಪಿಂಕ್ ಆ್ಯಂಡ್ ಯೆಲ್ಲೋ ಕಲರ್
what arrow marks. ಹೌದಾ? ಸೊ ನಾನೇನು ಮಾಡ್ತೀನಿ ಈಗ, I will choose students this particular region as the region called as feasible region. ಇದನ್ನ ಏನಂತ ಕನ್ಸಿಡರ್ ಮಾಡ್ತೀನಿ ಮಕ್ಕಳ, feasible region ಅಂತ ಕನ್ಸಿಡರೇಷನ್ ತಗೊಳ್ತೀನಿ. So I will choose this particular region as the feasible region. I hope this is clear. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ದಿಸ್ ಇಸ್ ದ ಫೀಸಿಬಲ್ ರೀಜನ್ ಸ್ಟೂಡೆಂಟ್ಸ್. ಇದನ್ನ ಫೀಸಿಬಲ್ ರೀಜನ್ ಅಂತ ಕನ್ಸಿಡರೇಷನ್ ತಗೊಳ್ತೀವಿ. ಓಕೆ, ಸೊ ದಿಸ್ ಇಸ್ ಅ ಫೀಸಿಬಲ್ ರೀಜನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ವಾಟ್ ಅ ಫೀಸಿಬಲ್ ರೀಜನ್. ಇದನ್ನ ಫೀಸಿಬಲ್ ರೀಜನ್ ಅಂತ ಬರ್ಕೊಳ್ತೀವಿ. ಸೊ ದಿಸ್ ಇಸ್ ಫೀಸಿಬಲ್ ರೀಜನ್. ಇದರಲ್ಲಿ ಮಕ್ಕಳ 4 ಪಾಯಿಂಟ್ ಇದೆ. ವಿ ಹ್ಯಾವ್ ಗಾಟ್ 4 ಪಾಯಿಂಟ್ಸ್ ಹಿಯರ್. ಇದು 1, ಇದು 2, ಅದಕ್ಕೆ ಹೇಳಿದ ಪಾಯಿಂಟ್ ತುಂಬಾನೇ ಮುಖ್ಯ ಅಂತ. ಇದು 3 ಮತ್ತೆ 4. ಏನೇನು ಪಾಯಿಂಟ್ಸ್ ಇದು? ದಿಸ್ ಇಸ್ ನಥಿಂಗ್ ಬಟ್ 0,3. ಓಕೆ, ಬರ್ಕೋಬೇಕಾದ್ರೆ ಹುಷಾರಾಗಿ ಬರ್ಕೋಬೇಕು. ದಿಸ್ ಇಸ್ 0,0 ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ ಯುವರ್ 2,0. ಹೌದಲ್ಲ? 0,3, 0,0, 2,0 ಆ್ಯಂಡ್ 20/19, 45/19. So therefore next the very important thing is therefore corner points are, therefore the corner points are, ಬರಿಲೇಬೇಕು ಮಕ್ಕಳ ಇದನ್ನ. therefore the corner points are, what are the corner points? Those are nothing but 0,3. okay, 0,0. so if you want you can name this, name ಮಾಡಿ A, B, okay, C ಮತ್ತೆ D ಅಂತ ನೇಮ್ ಮಾಡಿ. okay, so A of 0,3, so this is A of 0,3 and then B of 0,0, C of 2,0, okay, and D of, what is that? D of 20/19, 45/19, 20/19, 45/19. These are the corner points. ಅರ್ಥ ಆಗಿದೆಯಾ? ಓಕೆ, ಸೊ ಈಗ ಒಂದು ಟೇಬಲ್ ಬರ್ಕೊಳ್ಳಿ. ಸೊ ಕನ್ಸಿಡರ್ ಅ ಟೇಬಲ್ ಹಿಯರ್ ವಿಚ್ ಕನ್ಸಿಸ್ಟ್ ಆಫ್, ಸೊ ಒಂದು ಟೇಬಲ್ ಕನ್ಸಿಡರ್ ಮಾಡೋಣ. ಓಕೆ, ಸೊ ದಿಸ್ ಟೇಬಲ್ ಕನ್ಸಿಸ್ಟ್ ಆಫ್ ದ ಕಾರ್ನರ್ ಪಾಯಿಂಟ್ಸ್. ಕಾರ್ನರ್ ಪಾಯಿಂಟ್ಸ್ ಇರುತ್ತೆ ಇದರಲ್ಲಿ. ಸೊ ಕಾರ್ನರ್ ಪಾಯಿಂಟ್ ಜೊತೆಗೆ ಇನ್ನೇನಿರುತ್ತೆ? ವಾಟ್ ವಿಲ್ ಬಿ ದೇರ್? ಸೊ ವಿ ಹ್ಯಾವ್ ಗಾಟ್ ಹಿಯರ್ ದ ಈಕ್ವೇಷನ್. ಸೊ ಈಕ್ವೇಷನ್ ಏನಿದೆ ಮಕ್ಕಳ ಇದು? ಹೌದಾ? z is equal to 5x plus 3y. we need to consider that. so z is equal to 5x plus 3y, 5x plus 3y, and here we have got these points. ಯಾವ್ದು ಪಾಯಿಂಟ್ ಇದೆ? ಸೊ 0,3 ಇದೆ, 0,0 and then 2,0 and then finally 20/19, 45/19. okay, so ಇಲ್ಲಿಗೆ ಬಂದಾಗ what do we get? z is equal to, it is 0 plus 9 which is equal to 9, and here z is equal to, we get here 0, and here coming to this z is equal to, it is 10 plus 0 which is equal to 10, and coming to this z is equal to, it is 5 into 20/19, okay, 5 into 20/19 plus it is 3 into 45/19. so what do we get here? We get here 100 plus 1, okay, 135 divided by 19. so we got here 235 divided by 19. I hope this is clear. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ವಾಟ್ ವಿ ಗಾಟ್ ಹಿಯರ್? ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ ಐ ಗಾಟ್. ಸೊ ಈ ರೀತಿ ವ್ಯಾಲ್ಯೂ ಬಂತು. ಸೊ 235/19 ಇದೆ ಮಕ್ಕಳ. ವಿ ಹ್ಯಾವ್ ಗಾಟ್ ಹಿಯರ್ 235/19. ಸೊ ಏನದು? ಇಟ್ ಇಸ್ ನಥಿಂಗ್ ಬಟ್ 10 ಪಾಯಿಂಟ್ ಸಮಥಿಂಗ್ ಅಲ್ವಾ? ಸೊ 100 ಬಂತು ಇದರಲ್ಲಿ 135 ಬರುತ್ತೆ. ಓಕೆ, ಸೊ ವಿ ಗಾಟ್ ಹಿಯರ್ 100 plus 135 which is nothing but 235. okay, 100 plus 135 it is nothing but it is 235. so 5x plus 3y ಇದೆ. perfect. so 235/19 ಬಂತು. so this is what? this is, this is the maximum value. this is your maximum value. ಹೌದಲ್ಲ? ಯಾಕೆ? ಇಟ್ ಇಸ್ 190ಗಿಂತ ಜಾಸ್ತಿ ಇದೆ. 190 ನೆಕ್ಸ್ಟ್ 209 ಬರುತ್ತೆ, 11 ಬರೋದೆ 209. ಸೊ ನನಗೆ 10ಗಿಂತ ಜಾಸ್ತಿ ಇದ್ರೆ ಸಾಕು. ನನಗೆ ಬೇಕಾಗಿರೋದೇನು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದರಲ್ಲಿ. ಹೌದಾ? ಸೊ ನನಗೆ ಬೇಕಾಗಿರೋದು ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ದಿಸ್ ಇಸ್ ಯೋರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದಲ್ಲ ಮಕ್ಕಳ? right? so this is your maximum value. therefore we can give the what conclusion. so conclusion ತುಂಬಾನೇ ಮುಖ್ಯ ಆಗುತ್ತೆ ಇದರಲ್ಲಿ. the conclusion part is very very important. so what is the conclusion here? therefore z is equal to, z is equal to, so 5x plus 3y, z is equal to 5x plus 3y, or the maximum value, the maximum value, the maximum value of z is equal to 3x plus 5x plus 3y is 235 divided by 19 at what students? ಯಾವ ಪಾಯಿಂಟ್ ಅಲ್ಲಿ? so at which point? it is 20/19. at what? 20/19, it is 45/19.
19. So this is the conclusion, students. I hope this is clear. ಅರ್ಥ ಆಗಿದಲ್ಲ ಎಲ್ಲರಿಗೂ? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರೋಣ ಮಕ್ಕಳ ಈಗ. ಸೊ ಇದರಲ್ಲಿ ನೋಡಿ 3 ಕಂಡೀಷನ್ ಇದೆ. ನಾನು ಮೇಜರಾಗಿ ಏನು ಹೇಳಿದೆ ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಸೊ ನಾನು ಚೆಕ್ ಪಾಯಿಂಟ್ ತೊಗೊಳ್ತೀನಿ ನೋಡಿ, ಇಲ್ಲಿ ಚೆಕ್ ಪಾಯಿಂಟ್ ತೊಗೊಂಡಿದ್ದಲ್ಲ. ಸೊ ಐ ಕನ್ಸಿಡರ್ ಇಯರ್ ದ ಚೆಕ್ ಪಾಯಿಂಟ್, ಹೌದಲ್ಲ? ಸೊ ಈ ಚೆಕ್ ಪಾಯಿಂಟ್ ಏನು ತೊಗೊಳ್ತೀನಿ ಅದಕ್ಕೊಂದು ಕಂಡೀಷನ್ ಇದೆ. ಏನದು? ಆ ಪಾಯಿಂಟು ನನ್ನ ಕನ್ಸಿಡರೇಷನ್ ತೊಗೊಳ್ಳೋ ಲೈನ್ ಮೇಲೆ ಇರಬಾರ್ದು. ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಯರ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್, ನಾನು ರೀಜನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅದು ಏನಾದರೂ ಟ್ರೂ ಆಗಿದ್ರೆ ಆ ಪಾಯಿಂಟ್ ಯಾವ ಕಡೆಗಿರುತ್ತೆ ಆ ಕಡೆನೂ ಶೇಡ್ ಮಾಡ್ತೀನಿ. ಫಾಲ್ಸ್ ಆಗಿದ್ರೆ ಆಪೋಸಿಟ್ ಶೇಡ್ ಮಾಡ್ತೀನಿ. ಇದು ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್. ಸೊ ಈಗ ಕಮಿಂಗ್ ಟು ದಿಸ್ ಒನ್ ಸ್ಟೂಡೆಂಟ್ಸ್, ಇಲ್ಲಿಗೆ ಬರೋಣ. ಲೆಟ್ ಅಸ್ ಕಮ್ ಟು ದಿಸ್. ಸೊ ಅಗೇನ್ ಹಿಯರ್ ದೇರ್ ಆರ್ 3 equations which we need to consider. So we shall start with the solution here. So solution start ಮಾಡೋಣ ಈಗ. ಓಕೆ, ಸೊ ಮೊದಲನೇದು x plus 2y. ಓಕೆ, x plus 2y is equal to 120 ಇದೆ. So we shall construct the graph here. So sorry, we shall try to find the x-intercept and y-intercept here, xy. Okay, so then here comes, so ಇಲ್ಲಿ x is equal to 0 ಒಂದು ಕಡೆ, y equals to 0 ಒಂದು ಕಡೆ. ಸೊ ಇಲ್ಲೇನು ಬರುತ್ತೆ? x is equal to 0 ಹಾಕಿದ್ರೆ y equals to 60 ಬರುತ್ತೆ ಆ್ಯಂಡ್ ಇಲ್ಲಿ 120 ಬರುತ್ತೆ. ಓಕೆ, ಫೈನ್. ಸೊ ನೆಕ್ಸ್ಟ್ ಒನ್ ಕನ್ಸಿಡರೇಷನ್ ತಗೋಣ. ನೆಕ್ಸ್ಟ್ ಒನ್ ಏನಿದೆ? x plus y. ಓಕೆ, ನೆಕ್ಸ್ಟ್ ಒನ್ ಇಸ್ x plus y equals to 60. x plus y equals to 60 here. So here we get x plus y equals to 60. So in this one students, here we get x and then y. So here, okay, so here we put 0. So x is equal to 0 ಮತ್ತು y equals to 0 ಆಗ್ತಾಗ ಇಲ್ಲೇನು ಬರುತ್ತೆ? x is equal to 0 ಆಗ್ತಾಗ 60 ಬರುತ್ತೆ, ಇಲ್ಲಿ ಕೂಡ 60 ಬರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಮಕ್ಕಳ ಏನಾಗುತ್ತೆ? ವಿಚ್ ಆರ್ ದ ಪಾಯಿಂಟ್ಸ್? 0, 60 ಆ್ಯಂಡ್ 120, 0. ದೀಸ್ ಆರ್ ದ 2 ಪಾಯಿಂಟ್ಸ್ ಇಂಟರ್ಸೆಪ್ಟ್ಸ್. ಆ್ಯಂಡ್ ಇಲ್ಲಿಗೆ ಬಂದಾಗ ಏನು ಬರುತ್ತೆ? 0, 60 ಆ್ಯಂಡ್ 60, 0 ಬಂತು. ಹೌದಾ? ರೈಟ್. ಸೊ ಕಮಿಂಗ್ ಟು ದ ಥರ್ಡ್ ಒನ್, ವೆರಿ ಇಂಪಾರ್ಟೆಂಟ್. ಈಗ ಏನು ಹೇಳ್ಕೊಡ್ತೀನಿ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್, ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಾವು ಇಯರ್ ವಿ ಹ್ಯಾವ್ ಗಾಟ್ x minus 2y equals to 0. ಹೌದಲ್ಲ? x minus 2y equals to 0. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ x is equal to 2y. x is equal to 2y. ನೋಡಿ ಇದರಲ್ಲಿ ಓಕೆ, x is equal to 2y. ಸೊ ನಾವು ಸ್ಟೂಡೆಂಟ್ಸ್ ಇಯರ್ ಪರ್ಪಸ್ಫುಲಿ ಐ ಆಮ್ ಡೂಯಿಂಗ್ ಲೈಕ್ ದಿಸ್. 3 ಪಾಯಿಂಟ್ನ ಬೇಕು ಅಂತಲೇ ಹಾಕೊಂಡಿದ್ದೀನಿ. ಸೊ ವಾಚ್ ಇಯರ್ x, y. ಸಪೋಸ್ ಸಿ ಸ್ಟೂಡೆಂಟ್ಸ್, ಸಪೋಸ್ ಐ ಪುಟ್ x is equal to 0 ಆ್ಯಂಡ್ y equals to 0. ಇಲ್ಲಿ x is equal to 0 ಹಾಕೊಳ್ತೀನಿ, y ವ್ಯಾಲ್ಯೂ ಏನು ಬರುತ್ತೆ? 0 ಬಂದೇ ಬರುತ್ತೆ. y equals to 0 ಹಾಕೊಂಡಾಗಲೂ ಕೂಡ x is equal to 0ನೇ ಬಂತು. ಹೌದಲ್ವಾ? ಸೊ 2 ಪಾಯಿಂಟ್ಸ್ ಕೂಡ ಸೇಮ್ ಆಗಿಬಿಡುತ್ತೆ ಆರಿಜಿನ್. ಬಟ್ ನನಗೆ ಒಂದು ಸ್ಟ್ರೈಟ್ ಲೈನ್ ಕನ್ಸಿಡರೇಷನ್ ತಗೋಬೇಕು ಅಂದರೆ, ಇಫ್ ಐ ವಾಂಟ್ ಟು ಕನ್ಸ್ಟ್ರಕ್ಟ್ ಅ ಸ್ಟ್ರೈಟ್ ಲೈನ್, ವಾಟ್ ಐ ನೀಡ್ ಟು ಹ್ಯಾವ್ ಸ್ಟೂಡೆಂಟ್ಸ್? ಏನಿರಬೇಕು? ನನಗೆ ಮಿನಿಮಮ್ 2 ಪಾಯಿಂಟ್ ಇರಬೇಕು. ಬಿಕಾಸ್ ಅ ಸ್ಟ್ರೈಟ್ ಲೈನ್ ಕ್ಯಾನ್ ಬಿ ಡ್ರಾನ್ ವೆನ್ ಯು ಹ್ಯಾವ್ ಗಾಟ್ 2 ಪಾಯಿಂಟ್ಸ್. ಓಕೆ, 2 ಪಾಯಿಂಟ್ಸ್ ಇದ್ದಾಗ ಮಾತ್ರ ಒಂದು ಸ್ಟ್ರೈಟ್ ಲೈನ್ನ ಬರೆಯೋಕೆ ಸಾಧ್ಯ ಇರೋದ್ರಿಂದ ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ. ಸೊ ಇನ್ನೊಂದು ಪಾಯಿಂಟ್ ನನಗೆ ಸಿಗಬೇಕು. ಸೊ ಯು ಕ್ಯಾನ್ ಪುಟ್ ಐದರ್ ಟು y ಆರ್ x, ಯಾವುದಾದ್ರೂ ಒಂದು ವ್ಯಾಲ್ಯೂ ಹಾಕಿ ಮಕ್ಕಳ. ವೈಗೆ ಹಾಕೋಣ. ವೈಗೆ ಏನು ಮಾಡ್ತೀನಿ ಇದರಲ್ಲಿ 10 ಅಂತ ಹಾಕ್ತೀನಿ. ಯಾಕೆ? ಬಿಕಾಸ್ ವೈಗೆ 10 ಹಾಕಿದ್ರೆ x ವ್ಯಾಲ್ಯೂ ಈಸಿಯಾಗಿ ಸಿಗುತ್ತೆ ನನಗೆ. ವಾಟ್ ಈಸ್ ದಟ್? 20. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಯಾವುದಾದ್ರೂ ವ್ಯಾಲ್ಯೂ ಹಾಕ್ಬೋದು. ಇಟ್ ಇಸ್ ನಾಟ್ ದಟ್ ಯು ನೀಡ್ ಟು ಪುಟ್ 10. 5 ಹಾಕಿ ಬೇಕಾದರೆ ಯು ಕ್ಯಾನ್ ಪುಟ್ 5. y is equal to 5 ಹಾಕಿ, x is equal to 10 ಸಿಗುತ್ತೆ. ಸರ್ 1 ಹಾಕಕ್ಕೆ ಸಾಧ್ಯ ಇಲ್ವಾ? ಹಾಕಿ ಮಕ್ಕಳ. ಬಟ್ ನೋಡಿ ಇದೆಲ್ಲ ಮಲ್ಟಿಪಲ್ಸ್ ಆಫ್ 10 ಅಲ್ಲಿದೆ. ಈ ವ್ಯಾಲ್ಯೂಸ್ಗಳು ಮಲ್ಟಿಪಲ್ಸ್ ಆಫ್ 10 ಇರೋದ್ರಿಂದ ಇದು ಕೂಡ ಮಲ್ಟಿಪಲ್ಸ್ ಆಫ್ 10 ಬಂದರೆ ಒಳ್ಳೆಯದು. ಅರ್ಥ ಆಗ್ತಿದೆಯಾ? ಪ್ಲಾಟಿಂಗ್ ವಿಲ್ ಬಿ ಈಸಿಯರ್ ಫಾರ್ ಯು. ಪ್ಲಾಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಮಲ್ಟಿಪಲ್ಸ್ ಆಫ್ 10 ಇದೆ. ಇದು ಮಲ್ಟಿಪಲ್ಸ್ ಆಫ್ 1 ಇದ್ರೆ ಏನು ಚಂದ ಅಲ್ವಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ದಿಸ್ ಆಲ್ಸೋ ಇನ್ ಮಲ್ಟಿಪಲ್ಸ್ ಆಫ್ 10. ಸೊ ಹಾಗಾದ್ರೆ ಏನು 2 ಪಾಯಿಂಟ್ ಮಕ್ಕಳ ಇದರಲ್ಲಿ? ದೋಸ್ 2 ಪಾಯಿಂಟ್ಸ್ ಆರ್ 0, 0 ಆ್ಯಂಡ್ 20, 10. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಫೈನ್. ಸೊ ನಾವು ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಸೊ ಲೆಟ್ ಅಸ್ ಡ್ರಾ ದ ಸ್ಟ್ರೈಟ್ ಲೈನ್ ನಾವು ಸ್ಟೂಡೆಂಟ್ಸ್. Let us draw the straight line now. Okay, let me draw the straight line now. Fine. So here we got x dash. Okay, so y origin, y dash, and then here students x. Okay, so ಇಲ್ಲಿ ನೋಡಿ y values ನೋಡಿ ಮಕ್ಕಳ ಎಲ್ಲಿದೆ? Where are y values? Y values maximum ಬಂದು, okay, so y values maximum ಬಂದು 60 ಇದೆ. y values maximum ಬಂದು 60. ಇಲ್ಲಿ ನೋಡಿ y value 60, ಇಲ್ಲಿ ಕೂಡ y value 60 ಇದೆ. ಹೌದಾ? ರೈಟ್. ಸೊ ಹಾಗಾದರೆ ಇದರಲ್ಲಿ ಸೊ ವಿ ಕ್ಯಾನ್ ಪುಟ್ ಇಯರ್. ಸೊ ಫಸ್ಟ್ ಇದರಲ್ಲಿ 120 ಇದೆ. 1 2 3 4 5 6 7 8 9 10 11 12 13
14. Okay, no worries. So ಇಲ್ಲಿ 1 2 okay, so 1 2 3 4 5 6 7 8. Okay, so here we got 10. ಈಗ ನೋಡಿ 10 20 ಬರಿತಾ ಇದ್ದೀನಿ ಇಲ್ಲಿ. So 10 20 30 40 50 60 70 80 90 100. So here 110 120 130 and then 140. Okay, and ಇಲ್ಲಿಗೆ ಬಂದಾಗ it is 10 20, so 30 40 50, so 60 70 80. Okay, this is what we have got. So ಈಗ ಮೊದಲನೇದಾಗಿ let us construct this 0, 60 and 120, 0. So ಮೊದಲನೇದಾಗಿ ಮಕ್ಕಳ ಏನಿದೆ 0, 60 and then 120, 0. This is what we have got. So let us construct a straight line now joining this. So 0, 60 and 120, 0. This is what we have got. ಹೌದಾ? So right, so this is what we have got. So here we shall write the equations. So ಬರೆಯೋಣ ಮಕ್ಕಳ ಇದರಲ್ಲಿ equation ಏನು ಬರುತ್ತೆ, what we have got, x plus 2y equals to 120. What is this equation? This is x plus 2y equals to 120. Very very important thing. And next ಏನು ಬರುತ್ತೆ ಇದರಲ್ಲಿ, what we have got, 0, 60 and 60, 0. ಹೌದಾ? 0, 60 and 60, 0 here. So 0, 60 and 60, 0. So we have got a straight line like this. ಈ ರೀತಿ ಬರ್ತಿದೆ. Okay, so 0, 60 and yeah, it is 60, 0. So this is x plus y equals to 60. This is x plus y equals to 60. ಹೌದಲ್ಲ? Right. Next ನೋಡಿ, x minus 2y equals to 0. So that is 0, 0 and 20, 10. So 0, 0 and 20, 10. Where is 0, 0 here and 20, 10 is somewhere here. Okay, ಎರಡು ಪಾಯಿಂಟ್ ಕೂಡ ಅವಶ್ಯಕತೆ ಇದೆ. ಸೊ ಸುಮ್ಮನೆ ಹಂಗೆ ಎಲ್ಲೆಲ್ಲೋ ಬರೆಯೋಕ್ಕೆ ಸಾಧ್ಯ ಇಲ್ಲ. We cannot write somewhere else. So the writing like this is very important. So here we got students ಏನು ಬರ್ತಿದೆ ಇದರಲ್ಲಿ. So we are getting a straight line like this. ಈ ರೀತಿ ಬರ್ತಾ ಇದೆ. So here we are getting straight line like this. ಈ ರೀತಿ ಬರ್ತಾ ಇದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? Did everyone understood this? So this is a straight line which is nothing but it is x minus 2y equals to 0. ಓಕೆ, ಈಗ ನೋಡಿ ಮಕ್ಕಳ ಇದರಲ್ಲಿ ಎರಡು ಪಾಯಿಂಟ್ ಇದೆ ನನಗೆ ಬೇಕಾಗಿರೋದು. ಒನ್ ಇಸ್ ದಿಸ್ ಪರ್ಟಿಕ್ಯುಲರ್ ಒನ್, ಒಂದು ಈ ಪಾಯಿಂಟ್ ಬೇಕು, ಇನ್ನೊಂದು ಈ ಪಾಯಿಂಟ್ ಬೇಕು. ಸೊ ಈ ಲೈನ್ ಏನಿದೆ ಮಕ್ಕಳ x plus y, ದಟ್ ಈಸ್ ಇಂಟರ್ಸೆಕ್ಟಿಂಗ್ ವಿತ್ ದಿಸ್. ಹೌದಲ್ಲ? ರೈಟ್. ಇದು ಮತ್ತೆ ಇದು ಇಂಟರ್ಸೆಕ್ಟ್ ಆಗ್ತಿದೆ, ಮತ್ತೆ ಇದು ಇಂಟರ್ಸೆಕ್ಟ್ ಆಗ್ತಿದೆ ಇಲ್ಲಿ. ಸೊ ದಿಸ್ ಆ್ಯಂಡ್ ದಿಸ್ ಆರ್ ಇಂಟರ್ಸೆಕ್ಟಿಂಗ್ and this are intersecting here. So we need to first find this. ಅದಕ್ಕಿಂತ ಮುಂಚೆ ಮೇಜರ್ ಆಗಿ ಬೇಕಾಗಿರೋದು ಸ್ಕೇಲ್ ಬರೆಯೋದು ಮರಿಬೇಡಿ. So do not forget to write the scale x-axis, okay, and y-axis. Writing this scale is very important. Okay, writing this scale is very important. X-axis, as I told you, 1 centimeter ಇರುತ್ತೆ. So ಇಲ್ಲಿಂದ ಇಲ್ಲಿಗೆ 1 centimeter. 1 centimeter ಎಷ್ಟು ಯೂನಿಟ್ ಇದೆ? 10 units ಇದೆ. So here we have got 10 units. ಇಲ್ಲೂ ಕೂಡ ಅದೇ ಕೆಲಸ. 1 centimeter is equal to, it is 10 units. Okay, 1 centimeter is equal to 10 units. So what do I get here? ಇಲ್ಲೇನು ಬರುತ್ತೆ? So watch carefully now. ಕರೆಕ್ಟ್ ಆಗಿ ನೋಡಿ ಮಕ್ಕಳ. 1 centimeter is equal to 10 units ಇದೆ. ಸೊ ಅದರಿಂದ ಇಲ್ಲಿ ಫಸ್ಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ತಗೊಳ್ಳೋಣ. ಸೊ ಮೊದಲನೇದಾಗಿ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಅಲ್ಲಿ, ಸೊ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಆಸ್ ಐ ಟೋಲ್ಡ್ ಯು. ಸೊ ಯಾವುದೇನು ಕನ್ಸಿಡರೇಷನ್ ಮಾಡಬೇಕಂತ ಹೇಳಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ. ಸೊ ಹಿಯರ್ ವಿ ಹ್ಯಾವ್ ಗಾಟ್ 3 equations ಸ್ಟೂಡೆಂಟ್ಸ್. x minus 2y equals to 0 ಒಂದು. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ equation 1. ಓಕೆ, ನೆಕ್ಸ್ಟ್ next one students, x plus y equals to 60. x plus y equals to 60. ಇನ್ನೊಂದು x plus 2y equals to 120. ಈ ರೀತಿ ಇದೆ. ಸೊ equation 2 and equation 3. ಸೊ ಈಗ ನಾನು ಏನು ಮಾಡ್ತೀನಿ ನೋಡಿ. ಸೊ ನಾವು ಸ್ಟೂಡೆಂಟ್ಸ್ ಹಿಯರ್ ವಾಚ್. ಸೊ ಇಲ್ಲಿ ನೋಡಿ ಫಸ್ಟ್ ನನಗೆ x minus 2y equals to 0 ಮತ್ತು x plus y equals to 60 ಇದೆ. ಹೌದಾ? ರೈಟ್. ಸೊ we have got x minus 2y equals to 0 and x plus y equals to 60. What I am going to do here is equation 1 minus equation 2 ಮಾಡ್ತೀನಿ. ಸೊ ಇಲ್ಲೇನು ಬರುತ್ತೆ? x minus 2y. Okay, x minus 2y minus x minus y equals to 0 minus 60. So here we got minus 3y equals to minus 60. Therefore y equals to ಏನು ಬರುತ್ತೆ? 20 ಬರುತ್ತೆ. y equals to 20. ಅರ್ಥ ಆಗಿದೆ ಎಲ್ಲರಿಗೂ? Did everyone understood this? Therefore equation 1 implies ಏನು ಬರುತ್ತೆ ಇದರಲ್ಲಿ? That is x minus 40 equals to 0. Therefore it is 40, so therefore it is x is equal to 40 ಬರುತ್ತೆ. ಇಲ್ಲೇನು ಬಂತು? x is equal to 40. ಅರ್ಥ ಆಗಿದೆ ಎಲ್ಲರಿಗೂ? x is equal to 40. ಸೊ ಮೊದಲನೇ ಪಾಯಿಂಟ್ ಮಕ್ಕಳ
40, 20. ಸೊ ಮೊದಲನೇ ಪಾಯಿಂಟ್ ಯಾವುದು? ಇಟ್ ಈಸ್ 40, 20. ನೋಡಿ ಈ ಪಾಯಿಂಟ್ ನೋಡಿ, ದಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ 40, 20. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಿದೆ, ಈ ಪಾಯಿಂಟ್ ಬೇಕು. ಸೊ ಎಕ್ಸ್ ಮೈನಸ್ 2y ಮತ್ತು ಎಕ್ಸ್ ಪ್ಲಸ್ 2y. ಸೊ ಅಂದರೆ ಈಕ್ವೇಷನ್ 1 ಮತ್ತು ಈಕ್ವೇಷನ್ 3, ಹೌದಲ್ಲ? ಈಕ್ವೇಷನ್ 1 ಮತ್ತು ಈಕ್ವೇಷನ್ 3 ಬರೋಣ. ಸೊ ನಾವು ಇಟ್ ಶಾಲ್ ಗೋ ವಿತ್ equation 1 minus equation 3. So what do we get here? So what do we get? X minus 2y minus x minus 2y, and here it is 0 minus 120. So here we got minus 4y equals to minus 120. Okay, so therefore y equals to, it is 30. Y equals to 30. So therefore equation 1 implies, we got here x minus 60 equals to 0. Therefore x is equal to 61. X is equal to 60. So we got now 60, 30. Okay, ಏನಿದೆ ಮಕ್ಕಳ, ಈಗ ಇಲ್ಲೇನು ಬರುತ್ತೆ? The next point which we got here is 60, 30. Okay, it is 60, 30. ಅರ್ಥ ಆಗಿದೆಯಾ? Did everyone understood this? Now students choose the values. Okay, so now choose the equations na choose ಮಾಡ್ಕೊಂಡು ಬನ್ನಿ. So now choose the equations. So watch carefully. ಮೊದಲನೇದಕ್ಕೆ ಬರೋಣ. So ಮೊದಲನೇದು consider. So consider students the very first one, that is x plus 2y equals to, x plus 2y is what? X plus 2y is what, students? Less than or equal to 120. X plus 2y is lesser than or equal to 120. So ಯಾವುದನ್ನು choose ಮಾಡ್ತಾ ಇದ್ದೀನಿ ನಾನು? I am choosing this. So which I am choosing, students? I am choosing this. ಯಾವುದು? x minus 2y is less than or equal to 120. Okay, so ಇಲ್ಲಿ which point you will choose? Again you will choose 0, 0. ಹೌದಲ್ಲ? So we'll choose 0, 0 now, students. The point here. So choose 0, 0. So what do we get here? 0 lesser than or equal to 120, which is nothing but true. So again, students, here we have got this. So ನಾನು ಏನು ಮಾಡ್ತೀನಿ? I will draw the arrows down to this. ಈ ಥರ, I will bring down. ಈ ರೀತಿ ಕೆಳಗಡೆ ತೊಗೊಂಡ್ಬರ್ತೀನಿ ಮಕ್ಕಳ. So I will bring like this. ಅರ್ಥ ಆಗಿದೆಯಾ ಎಲ್ಲರಿಗೂ? Okay, now coming to the next point. ಯಾವ್ದಿದೆ next? So consider students the next one, that is x plus y. X plus y is greater than or equal to 60. ಹೌದಾ? x plus y is greater than or equal to 60. ನೋಡಿ, x plus y is greater than or equal to 60. ಈಗ ನೋಡಿ, now choose. So now watch carefully. Now choose students, now choose 0, 0. So if you choose 0, 0, we get here 0 greater than or equal to 60. Is it true? It is false. Is it true, students? Never. 0 is never greater than or equal to 60. 0 ಏನು? It is lesser than or equal to 60 ಅಲ್ಲ? So ಇಲ್ಲಿ 0 is greater than or equal to 60 ಅಂತ ಕೊಟ್ಟಿದ್ದಾರೆ, which is false. So ಏನಾಗುತ್ತೆ ಈಗ? I am considering this particular line. So false ಇದೆ. false ಬಂದಾಗ ಏನು ಮಾಡಬೇಕು? We need to take opposite. ಅಂದರೆ ಮುಂಚೆ ಏನು ಮಾಡ್ತಿದ್ದೆ? ಮುಂಚೆ ಟ್ರೂ ಬಂದಿದ್ದಕ್ಕೆ ನೋಡಿ ಈ ಲೈನ್ ಇತ್ತು, ಈ ಲೈನಲ್ಲಿ ಟ್ರೂ ಬಂದಿದ್ದಕ್ಕೆ ಕೆಳಗಡೆ ತಗೊಂಡೆ, ಯಾಕಂದರೆ ಟುವರ್ಡ್ಸ್ 0, 0 ಮಾಡ್ಕೋಬೇಕು ಟ್ರೂ ಬಂದಿದ್ದಕ್ಕೆ. ಈಗ ಫಾಲ್ಸ್ ಬಂದಿದ್ದಿದ್ರೆ ಏನು ಮಾಡ್ತಿದ್ರಿ? ಮೇಲ್ಗಡೆ ಹೋಗ್ತಿದ್ರಿ, ಅವೇ ಫ್ರಮ್ 0, 0. ಈಗ ಈ ಲೈನ್ ಕನ್ಸಿಡರೇಷನ್ ತೊಗೊಂಡಿದ್ದೀರಿ. ಈ ಲೈನ್ ಕನ್ಸಿಡರೇಷನ್ ತೊಗೊಂಡಾಗ ನನಗೆ ಫಾಲ್ಸ್ ಅಂತ ಬಂತು ಅಂದರೆ ನಾನೇನು ಮಾಡಬೇಕು? ವಿ ನೀಡ್ ಟು ಗೋ ಅಬೌವ್, ಮೇಲ್ಗಡೆ ಹೋಗಬೇಕು. ಸೊ ಇಲ್ಲಿ ಎಲ್ಲಿ ಬರುತ್ತೆ ಮಕ್ಕಳ? ವೇರ್ ವಿ ಗೆಟ್ ಲೈಕ್ ದಿಸ್, ಈ ಕಡೆಗೆ ಬರುತ್ತೆ. ಸೊ ವಿ ಸ್ಟಾರ್ಟ್ ಗೆಟಿಂಗ್ ಲೈಕ್ ದಿಸ್. ಓಕೆ, ಸೊ ವಿ ಸ್ಟಾರ್ಟ್ ಗೆಟಿಂಗ್ ಲೈಕ್ ದಿಸ್. ಈ ರೀತಿ ಬರ್ತಾ ಹೋಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಈಗ ಮಕ್ಕಳ ನನಗೆ ಐದರ್ ದಿಸ್ ರೀಜನ್ ಆರ್ ದಿಸ್ ರೀಜನ್, ಇಲ್ಲ ಈ ರೀಜನ್ ಇರುತ್ತೆ, ಇಲ್ಲ ಈ ರೀಜನ್ ಇರುತ್ತೆ ಅಷ್ಟೇ. ಐದರ್ ದಿಸ್ ಆರ್ ದಿಸ್. ಅದನ್ನು ಯಾವುದರಿಂದ ಡಿಸೈಡ್ ಆಗುತ್ತೆ? ಇಟ್ ವಿಲ್ ಬಿ ಡಿಸೈಡೆಡ್ ಬೈ ದಿಸ್ ಪರ್ಟಿಕ್ಯುಲರ್ ಲೈನ್, ದಟ್ ಇಸ್ x minus 2y. ಸೊ ಏನಿದೆ ಇದರಲ್ಲಿ? x minus 2y is greater than or equal to 0 ಇದೆ. The third line is x minus 2y. The third line is, that is nothing but consider x minus 2y. Consider x minus 2y is greater than or equal to 0. So what do I get here? So choose. So now students choose here 0, 0. So choose here 0, 0. So what do we get here? 0 greater than or equal to 0. ಅದಕ್ಕೆ ಹೇಳಿದ್ದು 0, 0ನ ಚೂಸ್ ಮಾಡಬಾರ್ದು. ಯಾಕೆ ಚೂಸ್ ಮಾಡಬಾರ್ದು? ಯಾಕಂದರೆ ಮಕ್ಕಳ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಏನಂತ, ನಾನೊಂದು ಪಾಯಿಂಟ್ ಕನ್ಸಿಡರೇಷನ್ ತೊಗೊಂಡ್ರೆ ಆ ಪಾಯಿಂಟ್ ಆ ಲೈನ್ ಮೇಲೆ ಇರಬಾರ್ದು. ಹೇಳಿದ್ನೋ ಇಲ್ವೋ? ಹೇಳಿದ್ದೆ ಅಲ್ಲ, ರೈಟ್? ಸೊ ಈಗ ಏನಾಗುತ್ತೆ? ಟ್ರೂ ಅಂತ ತೊಗೊಳ್ತೀರಿ. ಟ್ರೂ ಅಂತ ತೊಗೊಂಡ್ರೆ ಯಾವ ಕಡೆಗೆ ಹಾಕ್ತೀರಿ? ಕೆಳಗಡೆಗೆ ಹಾಕ್ತೀರಾ, ಮೇಲ್ಗಡೆಗೆ ಹಾಕ್ತೀರಾ? ಗೊತ್ತಿಲ್ಲ, ಹೌದಲ್ಲ? ಬಿಕಾಸ್ 0 ಇಲ್ಲಿದೆ, 0 ಈಸ್ ಆನ್ ದ ಲೈನ್, ಹಾಕೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಹೇಳಿದ ಮಕ್ಕಳ, ವೆನ್ ವಿ ಆರ್ ಚೂಸಿಂಗ್ ಅ ಪಾಯಿಂಟ್, ವಿ ನೀಡ್ ಟು ಚೂಸ್ ಅ ಪಾಯಿಂಟ್ ವಿಚ್ ಇಸ್ ನಾಟ್ ಆನ್ ದ ಲೈನ್.
ಆ ಲೈನ್ ಮೇಲೆ ಇರಬಾರ್ದು. ಸೊ 0,0ನ ತಗೊಳಕ್ಕೆ ಸಾಧ್ಯ ಇಲ್ಲ. ಐದರ್ ವಿ ಕ್ಯಾನ್ ಚೂಸ್ 0,10 ಆರ್ ಚೂಸ್ 10,0. ನಿಮಗೆ ಬಿಟ್ಟಿದ್ದು 0,10 ಆದರೂ ತಗೊಳ್ಳಿ, 10,0 ಆದರೂ ತಗೊಳ್ಳಿ. ಸೊ ಲೆಟ್ ಅಸ್ ಗೋ ವಿತ್ ಚೂಸ್ 0,10. ಸೊ ಐ ಆಮ್ ಚೂಸಿಂಗ್ ವಾಟ್ ನಾವು? ಐ ಆಮ್ ಚೂಸಿಂಗ್ ಹಿಯರ್ 0,10. ಸೊ 0,10 ಅಂದರೆ ಯಾವುದು? ಈ ಪಾಯಿಂಟ್ ಅಲ್ಲ, ದಿಸ್ ಈಸ್ ದ ಪಾಯಿಂಟ್ ಐ ಆಮ್ ಚೂಸಿಂಗ್. ಸೊ ಏನು ಬರುತ್ತೆ ಇಲ್ಲಿ? ಏನು ಬರುತ್ತೆ? 0 minus 20 is greater than or equal to 0 or 0 is greater than or equal to 20. It is false ಅಲ್ಲ, ದಿಸ್ ಒನ್ ಇಸ್ ಫಾಲ್ಸ್. ಹಾಗಾದರೆ ನಾನು ತೊಗೊಂಡಿದ್ದು ಯಾವ ಕಡೆ? 0,10 ಇಲ್ಲಿ, ದಿಸ್ ಇಸ್ 0,10. ಓಕೆ, ದಿಸ್ ಇಸ್ ವಾಟ್ ಅಬೌವ್ ದ ಲೈನ್. ಈ ಲೈನ್ ಏನಿದೆ ಮಕ್ಕಳ, ಈ ಲೈನ್ಗಿಂತ ಮೇಲ್ಗಡೆ ಇದೆ. ಫಾಲ್ಸ್ ಆಗಿರೋದ್ರೆ ಏನು ಮಾಡಬೇಕು? ಕೆಳಗಡೆ ಚೂಸ್ ಮಾಡಬೇಕಲ್ಲ. ಸೊ ನಾವ್ ಐ ನೀಡ್ ಟು ಚೂಸ್ ಹಿಯರ್, ನಾವ್ ಐ ನೀಡ್ ಟು ಚೂಸ್ ಬಿಲೋ ದ ಲೈನ್. ಓಕೆ, ನಾವ್ ಐ ಚೂಸ್ ಹಿಯರ್ ವಾಟ್? ಬಿಲೋ ದ ಲೈನ್. ಅರ್ಥ ಆಗಿದೆ ಎಲ್ಲರಿಗೂ? ಡಿಡ್ ಎವ್ರಿವನ್ ಅಂಡರ್ಸ್ಟುಡ್? ಸೊ ವಿಚ್ ಇಸ್ ದ ರೀಜನ್ ವಿ ಆರ್ ಕನ್ಸಿಡರಿಂಗ್? ದಿಸ್ ಇಸ್ ದ ರೀಜನ್ ವಿ ಆರ್ ಕನ್ಸಿಡರಿಂಗ್. ಈ ರೀಜನ್ನ ಚೂಸ್ ಮಾಡ್ತಾ ಇದೀವಿ. ವಿ ಆರ್ ಕನ್ಸಿಡರಿಂಗ್ ದಿಸ್ ಪರ್ಟಿಕ್ಯುಲರ್ ರೀಜನ್. ಅರ್ಥ ಆಗ್ತಿದೆ ಎಲ್ಲರಿಗೂ? Did everyone understood this? So this is the region which we are considering. So ಈಗ ಇದರಲ್ಲಿ 4 ಪಾಯಿಂಟ್ ಇದೆ. ಆ 4 ಪಾಯಿಂಟ್ ತಗೋಬೇಕೀಗ ನಾನು. I need to choose all those 4 points. So let us start choosing those 4 points. So ಇಲ್ಲಿಗೆ ಬರೋಣ. Okay, so let us come to this. ಇಲ್ಲಿಗೆ ಬರೋಣ ಮಕ್ಕಳ. ಸೊ ಮೊದಲನೇ ಪಾಯಿಂಟ್ A of 40,20 ಇತ್ತು ಇದರಲ್ಲಿ, ಹೌದಾ? A of 40,20 ಇತ್ತು. ನೆಕ್ಸ್ಟ್ B. Okay, this is B. B of what? It is 60,0. Okay, C of this. C of it is 120,0 and D of what? It is 60,30. So these are the 4 corner points. ಅರ್ಥ ಆಗ್ತಿದೆ ಎಲ್ಲರಿಗೂ? Therefore the corner points are okay, ಏನೇನಿದೆ ಮಕ್ಕಳ? So the points are nothing but it is 40,20, A of 40,20. So B of ಏನು ಬರುತ್ತೆ? It is 60,0, B of 60,0, C of it is 120,0 and D of it is, and D of what? It is, so ಏನು ಬರುತ್ತೆ? D ಅಲ್ಲಿ ಏನು ಬರುತ್ತೆ? We get here, yeah, D of 60,30. D of 60,30 ಬರುತ್ತೆ. So these are the corner points. So now construct the table. Construct ಮಾಡೋಣ ಈಗ. So let us construct the table now. So here let me write the corner points on one side. So ಒಂದು ಕಡೆ corner points ಬರೆಯೋಣ. So the corner points on one side and then the condition. So ಏನಿದೆ? Z is equal to 5x plus 10y. ಏನಿದೆ ಮಕ್ಕಳ? Z is equal to 5x plus 10y. Okay, so now here we shall write the points. So ಮೊದಲನೇದು 40,20 ಇದೆ. ಓಕೆ, ಎರಡನೇದು 60,0, ಮೂರನೇದು 120,0. ಓಕೆ, ಆ್ಯಂಡ್ ದೆನ್ ನಾಲ್ಕನೇದು ಬಂದು 60,30. ಓಕೆ, ಸೊ ನಾವು ಇಯರ್ ಕಮಿಂಗ್ ಟು ದಿಸ್, ಇಲ್ಲಿಗೆ ಬರೋಣ. ಸೊ Z is equal to ಏನು ಬರುತ್ತೆ? ಸೊ ಇಟ್ ಈಸ್ 200. 5 into 40 is nothing but 200 plus 200 which is nothing but 400. ಇದು 400 ಬಂತು. ಸೊ ನೆಕ್ಸ್ಟ್ ಕಮಿಂಗ್ ಟು ದಿಸ್, Z is equal to it is 5 into 60. It is nothing but 300. ಹೌದಲ್ಲ? 5 into 60. 5 into 60 is nothing but 300. Next, this one, it is Z is equal to 5 into 120. So it is nothing but 120 into 5, 600. And then coming to this, it is Z is equal to 300 plus 300 which is nothing but 600. ಹಾಗಾದರೆ ನೋಡಿ, ಸೊ ಈ ಕೇಸಲ್ಲಿ ಮಕ್ಕಳ ಮಿನಿಮಮ್ ಬರುತ್ತೆ. ದಿಸ್ ಇಸ್ ಮಿನಿಮಮ್ ವ್ಯಾಲ್ಯೂ. ಇದು ಮಿನಿಮಮ್ ಬರುತ್ತೆ. ದಿಸ್ ಇಸ್ ಯುವರ್ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ದೀಸ್ ಟು ಆರ್ ಯುವರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. Okay, so conclusion ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. Conclusion is very very important. So let us start writing the conclusion now. So let us start writing the conclusion. Therefore the minimum value, therefore the minimum value of Z is equal to 5x plus 10y. Z is equal to 5x plus 10y is students is what? 300. At which point? ಯಾವ ಪಾಯಿಂಟ್ ಅಲ್ಲಿ 300 ಬಂದಿದೆ? ಯಾವ ಪಾಯಿಂಟ್ ಅಲ್ಲಿ? 60,0. at 60,0. Okay, then the second one, the maximum value. Okay, so ಇಲ್ಲಿಗೆ ಬರೋಣ. the maximum value of Z is equal to 5x plus 10y.
z is equal to 5x plus 10. y is what? ಏನು ಬರುತ್ತೆ ಇದರಲ್ಲಿ? It's nothing but 600 at what? ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ? 120, 0 and 60, 30. 120, 0 and 60, 30. ಅಷ್ಟೇ ಅಲ್ಲ ಮಕ್ಕಳ? ಎರಡು ಪಾಯಿಂಟ್ಸಲ್ಲಿ ಬಂದಮೇಲೆ ಇದೊಂದು ಲೈನ್ ನಾವು ಬರೆಯೋದು ಮರಿಬೇಡಿ. ಓಕೆ, 120, 0 and 120, 0, 60, 30 and at all the points joining joining 120, joining the line segment. Okay, at all the points on the line segment, at all the points joining the line segment, and at all the points on the line segment, joining on the line segment, joining what? ಯಾವ್ದನ್ನು ಜಾಯಿನ್ ಮಾಡೋದು ಮಕ್ಕಳ? 120, 0 and 60, 30. Okay, and at all the points on the line segment, joining 60, 30 and 120, 0. ಅಂದ್ರೆ ಈ ಕಂಪ್ಲೀಟ್ ಕೊಂಡ್ರು ಇಲ್ಲಿಂದ ಇಲ್ಲಿವರೆಗೆ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಏನಿರುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಅರ್ಥ ಆಗಿದೆ ಎಲ್ಲರಿಗೂ? ಸೊ ಇಲ್ಲಿಗೆ ಮುಗೀತು ಅಷ್ಟೇ. ಇಟ್ ಈಸ್ ಹಾರ್ಡ್ಲಿ ಜಸ್ಟ್ 50 minutes ವಿಡಿಯೋ. ಸೊ ನೋಡಿ ಈ ವಿಡಿಯೋದನ್ನು, ಆ್ಯಂಡ್ ಈ ರೀತಿ ಸಿಮಿಲರ್ ಪ್ರಾಬ್ಲಮ್ಸ್ ಏನಿದೆ ಅಷ್ಟನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ ಸಾಕು. ಅದಕ್ಕಿಂತ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದ್ರ ಮೇಲೆ ಪ್ರತಿ ವರ್ಷ ಪ್ರಾಬ್ಲಮ್ ಕೇಳೋದು. ವೈ ಟು ಅನ್ನೆಸರಿಲಿ ಥಿಂಕ್ ಅಬೌಟ್ ದ ಡಿಫ್ರೆಂಟ್ ಪ್ರಾಬ್ಲಮ್ಸ್? ಅನ್ಬೌಂಡೆಡ್ ಪ್ರಾಬ್ಲಮ್ಸ್ ಯಾವುದೇ ಕಾರಣಕ್ಕೂ ಕೇಳಲ್ಲ. ಡು ನಾಟ್ ಬಾದರ್. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಇನ್ನೊಂದು ಚಾಪ್ಟರ್ ಉಳ್ಕೊಂಡಿದೆ, ಪ್ರೊಬಾಬಿಲಿಟಿ. ಆ ಪ್ರೊಬಾಬಿಲಿಟಿ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ವಿ ಶಾಲ್ ಆಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದ್ಯಾಟ್ ಟೇಕ್ ಕೇರ್, ಸ್ಟಡಿ ವೆಲ್. ಬೈ ಬೈ ಸ್ಟೂಡೆಂಟ್ಸ್.